ವಿವಿಧ ಭಾರತಿ 102.9 FM. ವಿವಿಧ ಭಾರತಿ ಸ್ಟುಡಿಯೋ ಸಮಯ ಸರಿಯಾಗಿ 8:30 ಮೇ 31 ವಿಶ್ವ ತಂಬಾಕು ರಹಿತ ದಿನ. ಕೋವಿಡ್-19 ಸೋಂಕು ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ತಂಬಾಕು ಸೇವನೆಯ ಚಟ ನಿಮ್ಮ ಜೀವನವನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ಎಚ್ಚರ. ಇಂದೇ ತಂಬಾಕು ತ್ಯಜಿಸಲು ಬದ್ಧರಾಗಿ. ಪ್ರಕಟಣೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಆರೋಗ್ಯ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ. ನಿಮಗೆ ಕೋವಿಡ್-19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ ಕೋವಿಡ್-19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್, ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಕೋವಿಡ್-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1441 ಅಥವಾ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ನಂದನಕ್ಕೆ ಆತ್ಮೀಯ ಸ್ವಾಗತ. ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಇವತ್ತು ಸ್ಟುಡಿಯೋದಲ್ಲಿ ನಂದನದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಿಮ್ಹ್ಯಾನ್ಸ್ನ ಕೌನ್ಸಿಲರ್ ಎಚ್.ಜೆ. ಸುಭಾಷ್ ಅವರು. ಸುಭಾಷ್ ಅವರಿಗೆ ನಮ್ಮ ಸ್ಟುಡಿಯೋಗೆ, ನಮ್ಮ ನಿಲಯಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್, ಧನ್ಯವಾದಗಳು. ಹೇಳಿ ಸುಭಾಷ್, ನಾವು ಕಾರ್ಯಕ್ರಮ ಆರಂಭಿಸೋದಕ್ಕೆ ಮುಂಚೆ ನಿಮ್ಮ ಕಿರು ಪರಿಚಯ. ಓಕೆ, ನನ್ನ ಹೆಸರು ಸುಭಾಷ್ ಎಚ್.ಜೆ. ಮೂಲತಃ ನಂದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ಈಗ ನಾನು ಬೆಂಗಳೂರಿನ ನಿಮ್ಹ್ಯಾನ್ಸ್ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ತಂಬಾಕು ವ್ಯಸನ ಮುಕ್ತ ಸಹಾಯವಾಣಿಯಲ್ಲಿ ಆಪ್ತ ಸಮಾಲೋಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ವಿಶ್ವ ತಂಬಾಕು ರಹಿತ ದಿನ ಇವತ್ತು ಬಂದಿದೆ. ಸುಭಾಷ್, ಈ ದಿನದ ಪ್ರಾಮುಖ್ಯತೆ ಮತ್ತು ಈ ವರ್ಷದ ಧ್ಯೇಯವಾಕ್ಯ ಏನು? ಪ್ರತಿ ವರ್ಷ ಈ ಧ್ಯೇಯವಾಕ್ಯವನ್ನ ವಿಶ್ವ ಆರೋಗ್ಯ ಸಂಸ್ಥೆ WHO ನಿರ್ಧರಿಸುತ್ತೆ. ಈ ವರ್ಷ ಪ್ರತಿ ವರ್ಷಕ್ಕೆಲ್ಲಕ್ಕಿಂತಲೂ ಮಿಗಿಲಾಗಿ ಇನ್ನಷ್ಟು ಹೆಚ್ಚು ಪ್ರಾಮುಖ್ಯತೆ. ಯಾಕಪ್ಪ ಅಂದ್ರೆ ಕೋವಿಡ್ ಇರುವಂತಹ ಕಾರಣವಾಗಿ. ನೋಡಿ, ಈ ಸಂದರ್ಭದಲ್ಲಿ ತಂಬಾಕು ಬಳಕೆದಾರರಲ್ಲಿ ಕೋವಿಡ್ ಬರುವಂತಹ ಅವಕಾಶಗಳಿರಬಹುದು ಅಥವಾ ಅದರ ತೀವ್ರತೆ ಇರಬಹುದು ತುಂಬಾ ಹೆಚ್ಚಿದೆ ಅಂತ ಗಮನಿಸಿಕೊಂಡಾಗ ನಾವು ಈ ವರ್ಷದ ಧ್ಯೇಯವಾಕ್ಯವನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಕಮಿಟ್ ಟು ಕ್ವಿಟ್, ಕ್ವಿಟ್ಟರ್ಸ್ ಆರ್ ವಿನ್ನರ್ಸ್. ಯಾರು ತಂಬಾಕನ್ನ ತ್ಯಜಿಸ್ತಾರೆ ಅವರು ವಿನ್ನರ್ಸ್ ಆಗ್ತಾರೆ. ಈ ವರ್ಷ ನಾವು ತಂಬಾಕನ್ನ ಬಿಡಲು ಕಮಿಟ್ ಆಗಬೇಕು ಅನ್ನುವಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರುವಂತಹ ಈ ವರ್ಷದ ಧ್ಯೇಯವಾಕ್ಯ. ಈಗ ಲಾಕ್ಡೌನ್ ಇದೆ, ಒತ್ತಡ ಇದೆ ಜನರಿಗೆ. ಈ ಎಲ್ಲ ಒಂದು ಸಿಚುವೇಶನ್ಸ್ ನಡುವೆ ತಂಬಾಕು ಬಳಕೆ ಮೇಲೆ, ತಂಬಾಕು ಬಳಸುವ ಒಂದು ಟೆಂಡೆನ್ಸಿ ಜಾಸ್ತಿ, ಚಟ ಇರೋರು ಹೆಚ್ಚೆಚ್ಚು ಬಿಡಬೇಕು ಅಂತ ಹೇಳಿದಷ್ಟಕ್ಕೂ ಅದ್ರ ಕಡೆ ಒಲವು ತೋರಿಸೋದು, ಅದನ್ನ ತಗೊಂಡ್ರೆ ಅದೇನೋ ಒಂದು ರೀತಿ ನಮಗೆ ಆರಾಮ್ ಅನ್ಸುತ್ತೆ, ಡಿಪ್ರೆಷನ್ ಇಂದ ಹೊರಗೆ ಬರ್ತೀವಿ, ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಜನ. ಇದು ಯಾವ ರೀತಿ ಪರಿಣಾಮ ಬೀರುತ್ತಾರೆ? ನೋಡಿ, ಮೊದಲನೇದಾಗಿ ಏನಾಗಿದೆ ಅಂದ್ರೆ ಇಲ್ಲಿ ಜನರಿಗೆ ಎರಡು ರೀತಿಯ ಒತ್ತಡ ಇದೆ. ಅಂದ್ರೆ ಒಂದು, ಮನೆಯಿಂದ ಹೊರಗೆ ಹೋಗ್ಲಿಕ್ಕಾಗ್ತಾ ಇಲ್ಲ, ಅವರ ದಿನನಿತ್ಯದ ರೊಟೀನ್ ಏನಿತ್ತು ಹೋಗುವಂಥದ್ದು, ಹೌದು, ಪ್ರತಿಯೊಂದು ಚೇಂಜ್ ಆಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ತುಂಬಾ ಜನ ಇದಕ್ಕೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅಂತ ಹೇಳಿದಾಗ ಏನಾಗುತ್ತೆ, ಯಾರಿಗೂ ತುಂಬಾ ಸ್ಟ್ರೆಸ್ ಆದಾಗ ಸಂಗೀತವನ್ನ ಕೇಳ್ತಾರೆ, ಯಾರೋ ಇನ್ನೂ ತುಂಬಾ ಸ್ಟ್ರೆಸ್ ಆದಾಗ ಆಟಗಳನ್ನ ಆಡ್ತಾರೆ, ಟಿವಿ ನೋಡ್ತಾರೆ. ಹೀಗೆ ಪ್ರತಿಯೊಬ್ಬರಿಗೂ ಅವರ ಸ್ಟ್ರೆಸ್ ಇರಬಹುದು, ಅವರ ಒತ್ತಡವನ್ನ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯ ವಿಧಾನಗಳಿರುತ್ತೆ. ಆದರೆ ತಂಬಾಕು ಬಳಕೆ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ವ್ಯಸನಗಳನ್ನ ಅಳವಡಿಸಿಕೊಂಡಂತವರಲ್ಲಿ ಏನಾಗುತ್ತೆ ಅಂದ್ರೆ ಇಂತಹ ಸಂದರ್ಭಗಳಲ್ಲಿ ಈ ರೀತಿಯ ಸಬ್ಸ್ಟೆನ್ಸ್ಗಳ ಬಳಕೆ ಏನಾಗುತ್ತೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ರೀತಿಯ ಬೇಡಿಕೆಯನ್ನ ನೀವು ಹೆಚ್ಚು ಮಾಡ್ಕೋತಾ ಹೋದಂತೆ ನಿಮ್ಮ ಆರೋಗ್ಯ ಮತ್ತಷ್ಟು ಹಾಳಾಗುತ್ತೆ. ಹಾಗಾಗಿ ಈ ವರ್ಷ ಬೇರೆ ಎಲ್ಲ ವರ್ಷಕ್ಕಿಂತಲೂ ಹೆಚ್ಚು ನೀವು ಬಿಡುವಂತಹದ್ದು ಅತ್ಯವಶ್ಯಕ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕೆಂತಂದ್ರೆ ಇದು ಒಂದು ಕಾರಣ ಆಗ್ಬಿಡುತ್ತೆ, ಆ ಒಂದು ಚಟವೇ ಒಂದು ಕಾರಣ ಆಗ್ಬಿಟ್ಟು ನಮ್ಗೆ ಹೊರಗೆ ಹೋಗಕ್ಕಾಗಲ್ಲ, ಏನೋ ಡಿಪ್ರೆಷನ್, ಏನೋ ಇದು. ಈ ಒಂದು ಚಟಕ್ಕೆ ಬಿದ್ದವರು ನಮ್ಗೆ ಒಂಥರ ಖುಷಿ ಅನ್ಸುತ್ತೆ ಇದು ಸೇವಿಸೋದ್ರಲ್ಲಿ ಅಂತ ಹೇಳ್ತಾರೆ. ಸೊ ಇದರಿಂದ ತುಂಬಾ ದುಷ್ಪರಿಣಾಮಗಳು ದೇಹದ ಮೇಲೆ ಆಗೋದು ಖಂಡಿತ. ಈ ತಂಬಾಕು ಬಳಕೆಯಿಂದ ಯಾವ ರೀತಿಯ ತೊಂದರೆಗಳಾಗುತ್ತೆ ಅಂತ ನೀವು ಗಮನಿಸಿದ್ದೀರಾ? ನೋಡಿ, ನಾನು ಗಮನಿಸಿದ ಹಾಗೆ
ತಂಬಾಕು ಬಳಕೆಯಿಂದಾಗಿ ಅದು ಸ್ಮೋಕಿಂಗ್ ಇರಬಹುದು ಅಥವಾ ಗುಟ್ಕಾ ಕೈನಿ ಈ ರೀತಿ ಜಗಿಯುವಂತಹ ತಂಬಾಕಿರಬಹುದು. ಈ ಎರಡರಲ್ಲೂ 3 ರೀತಿಯ ಮೇಜರ್ ಸಮಸ್ಯೆಗಳನ್ನು ನಾವು ನೋಡಬಹುದು. ಒಂದು ದೈಹಿಕವಾದಂತಹ ಸಮಸ್ಯೆಗಳು, ಎರಡನೇದು ಮಾನಸಿಕವಾದಂತಹ ಸಮಸ್ಯೆಗಳು, ಮತ್ತೆ ಮೂರನೇದು ಸಾಮಾಜಿಕವಾದಂತಹ ಸಮಸ್ಯೆಗಳು. ನೋಡಿ, ದೈಹಿಕವಾದಂತಹ ಸಮಸ್ಯೆಗಳ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ. ಪ್ಯಾಕೆಟ್ ಮೇಲೆ ಹಾಕಿರ್ತಾರೆ ಅಥವಾ ದೃಶ್ಯ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ಅಥವಾ ಚಲನಚಿತ್ರಗಳಲ್ಲಿ ನಾವದರ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಅಂದ್ರೆ ಕ್ಯಾನ್ಸರ್ ಬರುವಂತಹದ್ದಿರಬಹುದು, ಮತ್ತೆ ಹೃದಯಾಘಾತ ಆಗುವಂತಹದ್ದಿರಬಹುದು, ಮತ್ತೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು, ಲೈಂಗಿಕ ಸಮಸ್ಯೆಗಳು ಬರುತ್ತೆ ತಂಬಾಕು ಬಳಸೋದ್ರಿಂದ, ಆಗದಂತಹ ಸಮಸ್ಯೆಗಳಿರಬಹುದು, ಈ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು. ಎರಡನೆಯದೇನಪ್ಪಾ ಅಂದ್ರೆ ಮಾನಸಿಕ ಸಮಸ್ಯೆಗಳು. ಇದನ್ನ ತುಂಬಾ ಜನರಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ. ತಂಬಾಕು ಬಳಕೆಯಿಂದ ಏನಾಗುತ್ತೆ, ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯದ ಸಮತೋಲನವನ್ನ ಕಳ್ಕೋತೀರಿ. ನಿಮ್ಗೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗೋದಿಲ್ಲ, ನಿಮ್ಮ ಕೆಲಸಗಳಲ್ಲಿ ನೀವು ಗಮನ ಹರಿಸಲಿಕ್ಕಾಗೋದಿಲ್ಲ. ತುಂಬಾ ತಂಬಾಕು ಸೇವನೆ ಇರುವಂತಹವರು ನನ್ನ ಹತ್ರ ಹೇಳುವ ಮಾತುಗಳನ್ನು ನಾನು ಕೇಳಿದ್ದೀನಿ. ಸರ್, 1 ಗಂಟೆ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕಾಗಲ್ಲ ಸರ್, ಬಾಯಲ್ಲಿ ಏನೋ ಕಳ್ಕೊಂಡಿದ್ದೀನಿ ಅನ್ನುವಂತಹ ಭಾವನೆ ಬರ್ತಾ ಇರುತ್ತೆ. ನಾನು ಮೊದಲು ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಈಗ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗ್ತಾ ಇಲ್ಲ, ನಂಗೆ ಯಾವಾಗ್ಲೂ ತಂಬಾಕಿನ ಹಿಂದೆ ಬಿದ್ಬಿಟ್ಟಿದ್ದೀನಿ. ಸರ್, ನಾನು ಮೊದಲು ತುಂಬಾ ಚೆನ್ನಾಗಿ ಗೇಮ್ಸ್ ಆಡ್ತಾ ಇದ್ದೆ, ಈಗ ನನ್ನ ಸ್ಟಾಮಿನಾ ಕಡಿಮೆ ಆಗೋಗಿದೆ. ಸೊ ನನ್ಗೀಗ ಮೊದಲಿನಂತೆ ಓಡ್ಲಿಕ್ಕಾಗ್ತಾ ಇಲ್ಲ, ಮೊದಲಿನಂತೆ ಕೆಲಸ ಮಾಡ್ಲಿಕ್ಕಾಗ್ತಾ ಇಲ್ಲ. ಈ ರೀತಿ ದೈಹಿಕವಾದಂತಹ ಸಮಸ್ಯೆಗಳು. ಮತ್ತೆ ತುಂಬಾ ಜನ ಜಿಮ್ಗೆ ಹೋಗೋರೆಲ್ಲ ಇರ್ತಾರೆ, ಅವ್ರು ಹೇಳ್ತಾರೆ, ಸರ್ ಮೊದಲಿನಂತೆ ವರ್ಕೌಟ್ ಮಾಡ್ಲಿಕ್ಕಾಗ್ತಾ ಇಲ್ಲ ನನಗೆ. ಸೊ ತಂಬಾಕು ಬಳಸೋದ್ರಿಂದ ಏನಾಗುತ್ತೆ, ನಿಮ್ಮ ಹಸಿವು ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ನಿಮ್ಮ ದೇಹದ ಸ್ಟಾಮಿನಾ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಸಾಮಾಜಿಕವಾಗಿ ನೀವು ನೋಡ್ಕೊಂಡಾಗ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡ್ತಾ ಬರ್ತೀರಿ. ಮತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಇರಬಹುದು, ಅದು ಕ್ಷೀಣಿಸ್ತಾ ಹೋಗುತ್ತೆ. ನಂಗೆ ತುಂಬಾ ಜನ ಹೇಳ್ತಾರೆ, ಇದ್ರ ಬಗ್ಗೆ ಯಾರೇನ್ ಅಂದ್ಕೋತಾರೆ, ನನ್ಗೇನು ಸಂಬಂಧ ಇಲ್ಲ ಅಂತ ಹೇಳಿ. ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ಅಭ್ಯಾಸದ ಬಗ್ಗೆ ನೀವು 4 ಜನರ ಮುಂದೆ ಗೌರವವಾಗಿ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ, ಅಂತಹ ಅಭ್ಯಾಸವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಕೆಡಕು, ಅದನ್ನ ಬಿಡುವಂತದ್ದು ತುಂಬಾ ಮುಖ್ಯ. ಈಗ ಮಾನಸಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಮೇಲೆ ಬಹಳಷ್ಟು ಬೆಳಕು ಚೆಲ್ಲುವಂತಹ ಒಂದು ಕೆಲಸ ಆಗ್ಬೇಕಾಗಿದೆ. ಯಾಕೆಂತಂದ್ರೆ ದೈಹಿಕವಾಗಿ ನೋಡ್ತಾ ಇರ್ತೀರಾ, ಯಾವುದೇ ಒಂದು ವಿಜುವಲ್ ಮೀಡಿಯಾನಲ್ಲಿರ್ಬೋದು ಅಥವಾ ಆಡಿಯೋ ಮೀಡಿಯಾನಲ್ಲಿ ಕೇಳ್ತಾ ಇರ್ತೀವಿ, ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ. ಮಾನಸಿಕವಾಗಿ, ಸಾಮಾಜಿಕವಾಗಿ ನೀವು ನಿಮ್ಮ ಪೇಷಂಟ್ಸ್ ಮೂಲಕ ತಿಳ್ಕೊಂಡಂತಹ ಸಮಸ್ಯೆಗಳು ಏನೇನು, ಅದ್ರ ಬಗ್ಗೆ ಹೆಚ್ಚು ಬೆಳಕು ಚೆಲ್ತಾ ಹೋಗೋಣ ಒಂದು ಗೀತೆಯ ನಂತರ.
ಮಿಂಚಿನ ಉಯ್ಯಾಲೆ ತೂಗಿದೆ ಆಕಾಶ ಭೂಮಿಯಿಂದ ಉಂಟಾದ ಹಾಗಿದೆ ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ಮುಸ್ಸಂಜೆ ಮಾತು ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರು ಹಾಡಿದ ಶ್ರೀಧರ್ ವಿ ಸಂಭ್ರಮ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಗೀತೆಯನ್ನ ಕೇಳಿದಿರಿ. ಕೇಳು ನೀನು ದಶಕಗಳಿಂದ ಗಿಡ ಮರ ಹೆಮ್ಮರಗಳಿತ್ತು ಈಗೆಲ್ಲಿ ಹೋಯ್ತು. ನಾನು ಟ್ರೀ ಡಾಕ್ಟರ್ ವಿಜಯ ನಿಶಾಂತ್. ನಿಮ್ಮ ಓನ್ ಮೊಬೈಲ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಟೂ ವೀಲರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಮನೇನು ಇಟ್ಕೊಳ್ಳಿ, ಅದೇ ತರ ನಿಮ್ಮ ಓನ್ ಟ್ರೀನ ಇಟ್ಕೊಳ್ಳಿ. ಅದೇ ತರ ನೀವು ನಿಮ್ಮ ಓನ್ ಚಾನೆಲ್ ನನ್ನಾಗಿ ವಿವಿಧ ಭಾರತಿನ ಇಟ್ಕೊಳ್ಳಿ 102.9 FM. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ. ನೀವು ವಿವಿಧ ಭಾರತಿಯನ್ನ ಕೇಳ್ತಾ ಇರಿ, ಸಂತೋಷವಾಗಿರಿ. ಮನರಂಜನೆಯ ಮುಂಚೂಣಿಯಲ್ಲಿ ವಿವಿಧ ಭಾರತಿ ಬೆಂಗಳೂರು 102.9 FM. ಜನಮೆಚ್ಚಿದ ಕನ್ನಡ ಚಿತ್ರಗಳ ಅಂತರಂಗದ ಮಾತು ರಜತಾಂತರಂಗ. ರಜತಾಂತರಂಗ ಚಿತ್ರ ಸಂಬಂಧಿ ವಿಶೇಷ, ವಿಶಿಷ್ಟ, ಅಪರೂಪದ, ಎಲ್ಲರೂ ತಿಳಿಯಲೇಬೇಕಾದ ರಜತ ಪರದೆಯ ರಾಜ ರಹಸ್ಯಗಳ ಸಿನಿಮಾ ಸುರಂಗ ರಜತಾಂತರಂಗ. ಸೋಮವಾರದಿಂದ ಶುಕ್ರವಾರದವರೆಗೆ 101.3 FM ರೇನ್ಬೋದಲ್ಲಿ ಬೆಳಿಗ್ಗೆ 7 ಗಂಟೆ 30 ನಿಮಿಷಕ್ಕೆ, ಮತ್ತೆ ರಾತ್ರಿ 7:30ಕ್ಕೆ ಮರುಪ್ರಸಾರ. ವಿವಿಧ ಭಾರತಿ ಬೆಂಗಳೂರು 102.9 FMನಲ್ಲಿ ಬೆಳಗ್ಗೆ 9 ಗಂಟೆಗೆ ಪ್ರಸಾರ, ಮತ್ತೆ ಸಂಜೆ 6:30ಕ್ಕೆ ಮರುಪ್ರಸಾರ. ತಪ್ಪದೇ ಕೇಳಿ ರಜತಾಂತರಂಗ. ರಜತಾಂತರಂಗ. ದೇಶದ ಪ್ರಗತಿಯ ಆಧಾರವೇ ನೀವು ಮಾಡುವ ತೆರಿಗೆ ಪಾವತಿಯಾದಾಗ ಅದರ ಪ್ರಕ್ರಿಯೆ ಸುಲಭವಾಗಿರಬೇಕು. ಹಾಗಾಗಿ 7 ಜೂನ್ 2021ರಿಂದ ಪ್ರಾರಂಭವಾಗುತ್ತಿದೆ ಇ ಫೈಲಿಂಗ್ 2.0. ಆದಾಯ ತೆರಿಗೆಯ ಹೊಸ ಯೂಸರ್ ಫ್ರೆಂಡ್ಲಿ ಪೋರ್ಟಲ್ www.incometax.gov.in. ಲಾಗಿನ್ ಮಾಡಲು ಸುರಕ್ಷಿತ ಮತ್ತು ಒಂದಕ್ಕಿಂತ ಹೆಚ್ಚಿನ ಆಯ್ಕೆಗಳಿವೆ. ಆನ್ಲೈನ್ ತೆರಿಗೆ ಪಾವತಿಗಾಗಿ ಅನೇಕ ಆಯ್ಕೆಗಳು. ಬಳಕೆ ಮಾಡುವವರಿಗೆ ಮ್ಯಾನ್ಯುವಲ್ ಮತ್ತು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಗೈಡ್ ನ ಸಪೋರ್ಟ್, ಜೊತೆಗೆ ಇನ್ನಷ್ಟು ಹೊಸ ಫೀಚರ್ಸ್. ಈ ಹೊಸ ಪೋರ್ಟಲ್ www.incometax.gov.in 7 ಜೂನ್ 2021ರಿಂದ ಪ್ರಾರಂಭವಾಗಲಿದೆ. ಈ ಪ್ರಕ್ರಿಯೆಯಲ್ಲಿ ಜೂನ್ 1ರಿಂದ 6 ಜೂನ್ 2021 ತನಕ ಇ ಫೈಲಿಂಗ್ ನಂತಹ ಆನ್ಲೈನ್ ಸೌಲಭ್ಯಗಳು ಲಭ್ಯ ಇರುವುದಿಲ್ಲ. ತೆರಿಗೆ ಪಾವತಿಸುವ ಪ್ರತಿಯೊಬ್ಬರು ರಾಷ್ಟ್ರ ನಿರ್ಮಾಪಕರು. ವಿವಿಧ ಭಾರತಿ ಬೆಂಗಳೂರು 102.9 FM. ನಂದನ ಕಾರ್ಯಕ್ರಮ ಟ್ಯೂನ್ ಮಾಡಿದ್ದೀರಾ ಆತ್ಮೀಯ ಕೇಳುಗರೆ. ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ನಿಮ್ಹ್ಯಾನ್ಸ್ನ ಕೌನ್ಸಿಲರ್ ಎಚ್.ಜೆ. ಸುಭಾಷ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯ ಕೇಳುಗರೆ ಗಮನಿಸಿ, ವೈದ್ಯಕೀಯ ಅಂಶಗಳ ಮೇಲೆ ಬೆಳಕು ಚೆಲ್ಲಿ ದೈಹಿಕ ದುಷ್ಪರಿಣಾಮಗಳು ಏನೇನಾಗುತ್ತೆ ಅನ್ನೋದರ ಕುರಿತಾಗಿ ಗೀತಮಾಧುರ್ಯದ ಆರಂಭದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ಡಾ ಪ್ರತಿಮಾ ಮೂರ್ತಿ ಅವರ ಮಾತುಗಳನ್ನು ಖಂಡಿತ ನೀವು ಕೇಳಿಸಿಕೊಳ್ಳೇಬೇಕು. ಮಿಸ್ ಮಾಡದೆ ಆ ಕಾರ್ಯಕ್ರಮವನ್ನು ಕೇಳಿ. ಈಗ ನಿಮ್ಹ್ಯಾನ್ಸ್ನ ಕೌನ್ಸಿಲರ್ ಸುಭಾಷ್ ಅವರ ಜೊತೆ ಮಾತುಕತೆ ಮುಂದುವರಿಸೋಣ. ಸುಭಾಷ್ ಅವರೇ, ನೀವು ಹೇಳಿದ್ರಿ ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಹೆಲ್ತ್ ವೈಸ್ ತುಂಬಾ ದುಷ್ಪರಿಣಾಮ ಬೀರುತ್ತೆ ತಂಬಾಕು ಸೇವನೆ ಅಂತ ಹೇಳಿ. ಈಗ ಹೆಲ್ತ್ ವೈಸ್ ಏನೇನು ಪಾಯಿಂಟ್ಸ್ ಹೇಳಬೇಕು ಅದನ್ನ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೇಳಿಸ್ಕೊಳ್ಳುವಂತ ಸಂದರ್ಭ ಇದೆ. ಈಗ ಸಾಮಾಜಿಕವಾಗಿ ತೆಗೆದುಕೊಳ್ಳೋದಾದ್ರೆ ಮಕ್ಕಳಲ್ಲಿ ಯಾವ ರೀತಿಯ ಅವರ ಮೇಲೆ ಯಾವ ದುಷ್ಪರಿಣಾಮ ಬೀರಬಹುದು, ಈ ಹಿರಿಯರು ಈ ಒಂದು ಚಟಕ್ಕೆ ಬಿದ್ದಾಗ ಮನೆಯಲ್ಲಿ ಮಕ್ಕಳು ಯಾವ ರೀತಿ ಸಫರ್ ಮಾಡ್ತಾರೆ ಅಂತ ಯಾವ್ದಾದ್ರು ಕೇಸ್ಗಳು ನೀವು ಇದೆಯಾ? ಖಂಡಿತ. ಇದು ಆಕ್ಚುಲಿ ತುಂಬಾ ಒಳ್ಳೆ ಮುಖ್ಯವಾದ ಪ್ರಶ್ನೆ. ತುಂಬಾ ಸಲ ತಂಬಾಕು ಬಳಕೆದಾರರು ಏನಂದ್ಕೋತಾರೆ ಅಂದ್ರೆ, ನಾನ್ ಬಳಸ್ತಾ ಇದ್ದೀನಿ, ಇದರಿಂದ ಆಗೋ ತೊಂದರೆ ಇಲ್ಲ, ಏನಿದೆ ನನಗಾಗತ್ತೆ ಅಂತ, ನನ್ನ ಕುಟುಂಬದವ್ರಿಗೆ ಇದರಿಂದ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ಕೋತಾರೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದಂತಹ ವಿಷಯ ಏನಪ್ಪಾ ಅಂದ್ರೆ, ನೀವು ಹೊರಗಡೆ ಒಂದ್ ಸಿಗರೆಟ್ ಸೇದ್ಬಿಟ್ಟು ಮನೆಗೆ ಹೋಗ್ತೀರಿ, ಅದರ ಕೆಮಿಕಲ್ಸ್ ನಿಮ್ಮ ಬಟ್ಟೆಯ ಮೇಲೆ, ನಿಮ್ಮ ಕೂದಲಲ್ಲಿ, ಈ ನಿಮ್ಮ ಉಸಿರಾಟದಲ್ಲಿ ಖಂಡಿತ ಇರುತ್ತೆ.
ನೀವು ಮನೆಗೆ ಹೋಗ್ತೀರಿ, ಮಕ್ಕಳನ್ನ ತೊಡೆ ಮೇಲೆ ಕೂರಿಸ್ಕೋತಿ, ಅವ್ರಿಗೆ ತಿನ್ನಿಸ್ತೀರಿ, ಊಟ ಮಾಡಿಸ್ತೀರಿ. ಇಂತಹ ಅನೇಕ ಸಂದರ್ಭಗಳಲ್ಲಿ ಮಕ್ಕಳಿಗೆ ಇದರ ದುಷ್ಪರಿಣಾಮಗಳು ಅವರ ಆರೋಗ್ಯದ ಮೇಲೆ ಬೀಳುವಂತಹ ಅವಕಾಶಗಳು ತುಂಬಾ ಇರುತ್ತೆ. ಇದು ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಇರಬಹುದು, ಆಸ್ತಮಾ ಇರಬಹುದು, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಇನ್ಫೆಕ್ಷನ್ಸ್ ಅನ್ನ ತಂದುಕೊಡುವುದರಲ್ಲಿ ಒಂದು ಪರಿಣಾಮವನ್ನ ಬೀರುತ್ತೆ. ಹಾಗೆ ಮುಖ್ಯವಾಗಿ ನಾವು ಇನ್ನೂ ಒಂದು ಏನು ಗಮನಿಸ್ಕೋಬೇಕು ಅಂದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಜನ ತಂಬಾಕನ್ನ ಬಳಕೆ ಮಾಡುವಂತಹ ಅಭ್ಯಾಸವನ್ನು ಹೊಂದಿರ್ತಾರೆ. ಅಂತಹ ಸಮಯದಲ್ಲೂ ಸಹ ತಂಬಾಕು ಬಳಸುವಂಥದ್ದು ಅಥವಾ ಆಲ್ಕೋಹಾಲ್ ಬಳಸುವಂಥದ್ದು, ಈ ರೀತಿಯಾದಂತಹ ಹವ್ಯಾಸಗಳನ್ನು ಹೊಂದಿರ್ತಾರೆ. ಇದರಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಬರುವಂತದ್ದು, ಅಂದ್ರೆ ಸ್ಟಿಲ್ ಬರ್ತ್ ಅಂತ ಇರಬಹುದು, ಮತ್ತೆ ಪ್ರಿಮೆಚ್ಯೂರ್ ಡೆಲಿವರಿ, ಮಗು ಬೇಗ ಜನಿಸುವಂತದ್ದು, ಮತ್ತೆ ಮಗುವಿನ ಗಾತ್ರ ಕಡಿಮೆ ಇರುತ್ತೆ ಹುಟ್ಟಿದಾಗ. ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ತುಂಬಾ ಮಕ್ಕಳಲ್ಲಿ ಆಗುತ್ತೆ. ತುಂಬಾ ಜನ ಪೋಷಕರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಅವರ ಪತ್ನಿ ಪ್ರೆಗ್ನೆಂಟ್ ಇದ್ದಾಗ ಬಳಸುವಂತದ್ದು ಅಥವಾ ಕೆಲವರು ಅವರೇ ಪ್ರೆಗ್ನೆಂಟ್ ಇದ್ದಾಗ ಬಳಸುವಂತದ್ದು, ಈ ರೀತಿಯ ಅಭ್ಯಾಸಗಳಿಂದ ಮಕ್ಕಳಲ್ಲಿ ತುಂಬಾ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಿರುತ್ತೆ. ಆದ್ರೆ ವೈದ್ಯರು ಕೇಳಿದಾಗ ನಿಮ್ಗೆ ಈ ರೀತಿಯ ಅಭ್ಯಾಸ ಏನಾದ್ರೂ ಇದೆಯಾ ಅಂದ್ರೆ ತುಂಬಾ ಜನ ವೈದ್ಯರು ಹೇಳ್ಬಿಡ್ತಾರೆ, ಇಲ್ಲ ಸರ್ ನಮ್ಗೆ ಆತರ ಏನೋ ಅಭ್ಯಾಸ ಇಲ್ಲ ಅಂತ ಹೇಳಿ. ಆ ರೀತಿ ಏನಾದ್ರೂ ಇದ್ರೆ ದಯವಿಟ್ಟು ವೈದ್ಯರ ಹತ್ರ ಓಪನ್ ಅಪ್ ಆಗಿ. ಅಂಡ್ ತುಂಬಾ ಮುಖ್ಯವಾಗಿ ನೀವು ಮಾಡಬಹುದಾದಂತಹ ಒಳ್ಳೆಯ ಕೆಲಸ ಏನಪ್ಪಾ ಅಂದ್ರೆ, ಕನಿಷ್ಠ ಪಕ್ಷ ನಿಮ್ಮ ಮದುವೆಗೆ ಕನಿಷ್ಠ ಪಕ್ಷ ಒಂದು 3 ತಿಂಗಳ ಮುಂಚೆಯಾದ್ರೂ ಈ ತಂಬಾಕನ್ನ ಬಿಟ್ಬಿಡಿ. ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪಾ ಅಂದ್ರೆ, ಮಕ್ಕಳು ಕೇವಲ ನಿಮ್ಮ ಲಕ್ಷಣಗಳು, ಕಣ್ಣು, ಮೂಗು ಇದನ್ನಷ್ಟೇ ಕ್ಯಾರಿ ಮಾಡೋದಿಲ್ಲ, ನಿಮ್ಮ ಅಭ್ಯಾಸಗಳನ್ನು ಸಹ ಕ್ಯಾರಿ ಮಾಡ್ತಾರೆ. ಸೊ ಜೆನೆಟಿಕಲಿ ಸಹ ತಂದೆ ತಾಯಿ ಬಳಸೋದ್ರಿಂದ ಮಕ್ಕಳು ಅಂತಹ ಅಭ್ಯಾಸಗಳನ್ನ ಪಿಕ್ ಮಾಡ್ಕೊಳ್ಳುವಂತಹ ಅವಕಾಶಗಳಿರುತ್ತೆ. ಅನಾವಶ್ಯಕವಾಗಿ ನಿಮ್ಮ ಜನರೇಷನ್ ಸಫರ್ ಮಾಡೋದಲ್ದಿರಾ ನಿಮ್ಮ ಮುಂದಿನ ಜನರೇಷನ್ಗೂ ಏನಿಲ್ಲದೆ ಹೋದ್ರೂ ಇದನ್ನ ಕಾಯಿಲೆ ಪಾಸ್ ಆನ್ ಮಾಡಿ ಖಂಡಿತ ಅಪರಾಧಿ ಮನೋಭಾವ ನಿಮ್ಗೆ ಹುಟ್ಕೊಳ್ಳುತ್ತೆ. ಹೌದು. ಮತ್ತೆ ಇನ್ನೂ ಒಂದು ಏನಾಗುತ್ತೆ ಅಂದ್ರೆ, ತಂದೆ ತಾಯಿ ಬಳಸಿದಾಗ ಏನಾಗುತ್ತೆ, ಮಕ್ಕಳ ಮುಂದೆ ಬಳಸುವಂತದ್ದು ಅಥವಾ ಮಕ್ಕಳಿಗೆ ಕಾಣದೆ ಅವ್ರಿಗೆ ಗೊತ್ತಾಗುವಂತೆ ಬಳಸುವಂತದ್ದು, ಇದೆಲ್ಲ ಮಕ್ಕಳಲ್ಲಿ ಒಂದು ತಪ್ಪು ಸಂದೇಶವನ್ನ ಕೊಡುತ್ತೆ. ಮಕ್ಕಳು ಅರ್ಥ ಮಾಡ್ಕೋತಾರೆ, ಓಕೆ ದಿಸ್ ಹ್ಯಾಬಿಟ್ ಇಸ್ ಓಕೆ, ಇದನ್ನ ಮಾಡಬಹುದು. ಆ ಒಂದು ಹ್ಯಾಬಿಟ್ ಅನ್ನ ನೀವು ಎಂಡೋರ್ಸ್ ಮಾಡದಂತವ್ರಾಗ್ತೀರಿ. ದಯವಿಟ್ಟು ನಿಮ್ಮ ಮಕ್ಕಳ ಮುಂದೆ ಇದನ್ನ ಬಳಸಬೇಡಿ, ಮತ್ತೆ ನಿಮ್ಮ ಮಕ್ಕಳಿಗಾಗಿ ಇದನ್ನ ಬಳಸಬೇಡಿ. ಎರಡು ಮುಖ್ಯ. ಮಕ್ಕಳಿಗಾಗಿ ಇದನ್ನ ತ್ಯಜಿಸಿ, ನಿಮ್ಮ ಮಕ್ಕಳಿಗಾಗಿ ಇದನ್ನ ತ್ಯಜಿಸಿ. ಇಂಥ ಯಾವುದೇ ದುರಭ್ಯಾಸಗಳಿದ್ರೆ ದಯವಿಟ್ಟು ತ್ಯಜಿಸಿ ಅಂತ ಹೇಳಕ್ ಇಷ್ಟಪಡ್ತೀರಾ. ನೀವು ನಿಮ್ಮ ಕೌನ್ಸಿಲಿಂಗ್ ಸೆಷನ್ಸ್ ನಲ್ಲಿ ಈ ರೀತಿಯ ಪೇರೆಂಟ್ಸ್ಗೆ ಯಾರಿಗಾದ್ರೂ ಹೇಳಿ ಅದು ಎಫೆಕ್ಟ್ ಆಗಿ ಅವರು ಖಂಡಿತ ಅದನ್ನ ಒಪ್ಕೊಂಡಿದ್ದಂತಹ ಕೇಸ್ಗಳಿವ್ಯಾ? ಹೌದು. ಆಕ್ಚುಲಿ ಸಾಮಾಜಿಕವಾಗಿ ನಾನು ಕೆಲವಾರು ವ್ಯಕ್ತಿಗಳು ತಂಬಾಕು ಬಿಟ್ಟ ಮೇಲೆ ಅವ್ರು ಹೇಳ್ತಾರೆ, ಸರ್ ತಂಬಾಕು ತ್ಯಜಿಸಿದ ಮೇಲೆ ನನ್ನ ಕೌಟುಂಬಿಕ ವಲಯ ತುಂಬಾ ಚೆನ್ನಾಗಿದೆ, ಅಂದ್ರೆ ನನ್ನ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಮಕ್ಕಳು ನನ್ನ ಜೊತೆ ಹೆಚ್ಚಾಗಿ ಬರೀತಾರೆ. ಇದಕ್ಕೂ ಮುಂಚೆ ಮಕ್ಕಳು ನನ್ನ ಹತ್ರ ಬರ್ತಾ ಇರ್ಲಿಲ್ಲ ಸರ್, ನನ್ನ ಹತ್ರ ಬಂದಾಗ ವಾಸನೆ ಅಂದ್ಕೋತಾ ಇದ್ರು, ಮೂಗ್ ಮುರಿತಾ ಇದ್ರು, ಇದೆಲ್ಲ ಆಗ್ತಾ ಇತ್ತು. ತಂಬಾಕು ಬಿಟ್ಟ ಮೇಲೆ ಮಕ್ಕಳು ನನ್ನನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ, ನನಗೆ ಆರ್ಥಿಕವಾಗಿ ಹೆಚ್ಚು ಉಳಿತಾಯ ಆಗ್ತಾ ಇದೆ, ಮಕ್ಕಳು ಏನ್ ಕೇಳಿದ್ರು ಕೊಡಿಸ್ಲಿಕ್ಕೆ ಆಗ್ತಾ ಇದೆ, ಮಕ್ಕಳು ನನ್ನ ಹತ್ರ ಕುತ್ಕೊಂಡಾಗ ಅವ್ರಿಗೆ ವಾಸನೆ ಅನ್ಸೋದಿಲ್ಲ, ಅಪ್ಪ ಗಲೀಜ್ ಅನ್ಸೋದಿಲ್ಲ. ಸೊ ಈ ವ್ಯತ್ಯಾಸಗಳನ್ನ ತುಂಬಾ ಜನ ನಮಗೆ ಹೇಳ್ತಾರೆ. ನಂಗೆ ಅದು ಕೇಳಿದಾಗ ತುಂಬಾ ಸಂತೋಷ ಆಗುತ್ತೆ. ಹೌದು. ಮತ್ತೆ ಕೆಲವು ದಿನ ನಿಮ್ಮ ಹತ್ರ ಬಂದಿದ್ದ ಕಾರಣಕ್ಕಾಗಿ ತ್ಯಜಿಸಿ ನಂತರ ಮತ್ತೆ ಚಟಕ್ಕೆ ಬಿದ್ದವರು ಇದೆಯಾ? ಹೌದು, ಅಂತ ಕೇಸ್ಗಳಿದೆಯಾ? ಇದನ್ನ ರಿಲ್ಯಾಪ್ಸ್ ಅಂತ ಕರಿತೀವಿ. ಜನರಲಿ ಹಲವು ಬಗೆಯ ರಿಲ್ಯಾಪ್ಸ್ ಗಳಿರುತ್ತೆ. ಅಂದ್ರೆ ಕ್ಯೂ ರಿಲೇಟೆಡ್ ರಿಲ್ಯಾಪ್ಸ್ ಅಂದ್ರೆ ಯಾರಾದ್ರೂ ಒಬ್ರು ಬಿಟ್ಟಿರ್ತಾರೆ, ಬಿಟ್ಟ ನಂತರ ಎಲ್ಲೋ ಅಂಗಡಿಯನ್ನು ನೋಡ್ತಾರೆ, ಯಾರೋ ಬಳಸ್ತಾ ಇರುವಂತಹವ್ರನ್ನ ನೋಡ್ತಾರೆ, ಅವ್ರಿಗೆ ತುಂಬಾ ಇಷ್ಟವಾದಂತಹ ಆಸ್ಟ್ರೇ ಇರಬಹುದು, ಈ ರೀತಿಯಾದಂತಹ ಲೈಟರ್ ಇರಬಹುದು, ಅದೆಲ್ಲವೂ ಸಿಗ್ತಾ ಹೋದಾಗ ಇನ್ನೊಂದ್ಸಲ ತಗೊಳ್ಳೋಣ ಅನ್ಸುತ್ತೆ. ಸೊ ಇದನ್ನ ಕ್ಯೂ ರಿಲೇಟೆಡ್ ಅಂದ್ರೆ ಒಂದು ಕ್ಲೂ ಸಿಕ್ಕಿದಾಗ, ಹಿಂಟ್ ಸಿಕ್ಕಿದಾಗ ಅದರ ನೆನಪುಗಳು ಮತ್ತೆ ಮರುಕಳಿಸ್ತವೆ. ಸೊ ಹಾಗೆ ತಗೊಳ್ಳುವಂತವ್ರು ಇರ್ತಾರೆ. ಹಾಗಾಗಿ ನೀವು ಬಿಟ್ಟ ಮೇಲೆ ತಂಬಾಕಿಗೆ ಸಂಬಂಧಪಟ್ಟಂತ ಯಾವುದೇ ನೆನಪುಗಳು, ಅದು ನಿಮ್ಮ ಆಸ್ಟ್ರೇ ಇರಬಹುದು, ಲೈಟರ್ ಇರಬಹುದು, ಈ ರೀತಿಯಾದಂತಹ ವಸ್ತುಗಳನ್ನ ದಯವಿಟ್ಟು ನಿಮಗೆ ಕಾಣದೇ ಇರುವಂತೆ ಬಿಸಾಡೋದು ತುಂಬಾ ಮುಖ್ಯ. ಎರಡನೇದು ಪ್ರೈಮ್ ಡೋಸ್ ರಿಲ್ಯಾಪ್ಸ್ ಅಂತ ಹೇಳಿ. ತುಂಬಾ ಸಲ ಏನಾಗುತ್ತೆ, ಬಿಟ್ಟಿರ್ತಾರೆ, ಆದ್ರೆ ಯಾವುದೋ ಒಂದು ಪಾರ್ಟಿಯಲ್ಲೋ ಸನ್ನಿವೇಶದಲ್ಲೋ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಫ್ರೆಂಡ್ಸ್ ಒತ್ತಾಯಕ್ಕೋ ಏನಾದ್ರೂ ಕಾರಣಗಳಿಗೆ ಒಂದೇ ಒಂದು ತಗೊಂಡ್ ನಾಳೆಯಿಂದ ಮತ್ತೆ ಬಿಟ್ಬಿಡೋಣ ಅಂತ ನಂಗೆ ಹೇಳ್ತಾರೆ. ಸರ್ ಕೌನ್ಸಿಲಿಂಗ್ ಎಲ್ಲ ಕೊಟ್ಟಿದ್ರಿ ಅಲ್ವಾ, ಬಿಡೋದೇನು ಅಷ್ಟ್ ಕಷ್ಟ ಅಲ್ಲ ಅನ್ಸ್ತು, ಹಾಗಾಗಿ ಸರಿ 1 ವರ್ಷದಿಂದ ಬಿಟ್ಟಿದೀನಲ್ವಾ, ಇವತ್ತೊಂದು ತಗೊಂಡ್ಬಿಟ್ಟು ನಾಳೆಯಿಂದ ಮತ್ತೆ ಬಿಟ್ಬಿಡೋಣ ಅಂತ ಅನ್ಕೊಂಡೆ ಸರ್, ಬಟ್ ಅದಾಗ್ಲಿಲ್ಲ ಅಂತ ಹೇಳಿ. ಸೊ ನೀವು ಯಾವಾಗ ಇದು ಒಂದು ತಗೋತೀರಿ, ಈ
ಪ್ರೈಮ್ ಡೋಸ್ ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ನೀವೊಂದು ಚೂರೇ ಚೂರು ತಂಬಾಕನ್ನ ಮತ್ತೆ ತಗೊಂಡ್ರು ನಿಮಗೆ ಆ ಅಭ್ಯಾಸಗಳು ಮತ್ತೆ ಮರುಕಳಿಸುವಂತಹ ಅವಕಾಶಗಳು ತುಂಬಾ ಇರುತ್ತೆ. ಎಸ್ಪೆಷಲಿ ಇನ್ ದ ಫಸ್ಟ್ 6 months ಆಫ್ ಕ್ವಿಟಿಂಗ್ ಇದರ ಅವಕಾಶಗಳು ತುಂಬಾ ಹೆಚ್ಚಾಗಿರುತ್ತೆ. ಮೊದಲನೇದಾಗಿ ಏನಾಗುತ್ತೆ, ಒಂದು ವಾರ ಬಿಟ್ಟ ತಕ್ಷಣ ಅವ್ರು ತುಂಬಾ ಕಾನ್ಫಿಡೆಂಟ್ ಆಗ್ಬಿಡ್ತಾರೆ, ಸರಿ ಇವತ್ತು ತಗೊಂಡ್ಬಿಟ್ಟು ನಾಳೆ ಮತ್ತೆ ಬಿಡಬಹುದು ಅನ್ನೋಂಥದ್ದು. ಅದನ್ನ ಮಾಡಬೇಡಿ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಯಾಕೆ ರಿಲ್ಯಾಪ್ಸ್ ತಗೋಬಾರ್ದು ಅಂದ್ರೆ, ಬಿಟ್ಟ ಮೇಲೆ ನಿಮ್ಮ ದೇಹ ಇಷ್ಟು ವರ್ಷ ತಗೊಂಡಂತಹ ಅನೇಕ ಕೆಮಿಕಲ್ಸ್ ಅನ್ನ, ಆ ಟಾಕ್ಸಿನ್ಸ್ ಅನ್ನ ರಿಲೀಸ್ ಮಾಡ್ತಾ ಬರುತ್ತೆ. ನಿಮ್ಮ ದೇಹವನ್ನ ಅದು ಶುದ್ಧಿ ಮಾಡ್ತಾ ಬರುತ್ತೆ. ಆದ್ರೆ ನೀವು ಮತ್ತೆ ತಂಬಾಕನ್ನ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ, ಯಾರೋ ಕಸ ಗುಡಿಸ್ತಾ ಇರ್ತಾರೆ, ಅಲ್ಲಿ ಹೋಗಿ ನೀವು ಮತ್ತೆ ಕಸ ಹಾಕಂತೆ ಆಗುತ್ತೆ. ಸೊ ನಿಮ್ಮ ದೇಹ ಅದ್ರ ಪಾಡಿಗೆ ಅದನ್ನ ಶುದ್ಧಿ ಮಾಡ್ಕೋತಾ ಇದೆ. ನೀವು ಮತ್ತೆ ಅದಕ್ಕೆ ಅವಕಾಶ ಕೊಡಬೇಕು. ಎಸ್, ಅದಕ್ಕೆ ಅವಕಾಶ ಕೊಡದಲ್ಲ ಮತ್ತೆ ಅಲ್ಲಿ ಇನ್ನೊಂದಷ್ಟು ತಂಬಾಕನ್ನ ಹಾಕಬೇಡಿ. ಬಿಟ್ಟ ಮೇಲೆ ಅದನ್ನ 4-6 ಜನಕ್ಕೆ ಹೇಳ್ಕೊಳ್ಳಿ, ಅದನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಮತ್ತೆ ತಗೋಬೇಕು ಅನ್ನುವಂತಹ ಆಲೋಚನೆ ಕಡಿಮೆ ಆಗ್ತಾ ಬರುತ್ತೆ. ಕೆಲವರು ನನಗೆ ಹೇಳೋದನ್ನ ಕೇಳಿದೀನಿ, ಅಲ್ಲಲ್ಲಿ ಯಾವಾಗ್ಲೋ ಒಂದು 3 ತಿಂಗಳು 6 ತಿಂಗಳಿಗೆ ಒಂದ್ಸಲ ಯಾವಾಗ್ಲೋ ಫ್ರೆಂಡ್ಸ್ ಎಲ್ಲ ಸೇರಿದಾಗ, ಹಳೆ ಫ್ರೆಂಡ್ಸ್ ಎಲ್ಲ ಸೇರಿದಾಗ, ಅಥವಾ ಇನ್ನೆಲ್ಲೋ ಹೋದಾಗ, ಪಾರ್ಟಿಗೆ ಇಲ್ಲಿಗೆ ಹೋದಾಗ ತೆಗೆದುಕೊಳ್ತೇವೆ ಅಂತ ಅಂತಾರೆ. ಇದು ಹೇಗೆ, ಇದು ಹೌ ಕ್ಯಾನ್ ದೇ ಮ್ಯಾನೇಜ್ ದಟ್? ಓಕೆ, ನೋಡಿ, ತುಂಬಾ ಸಲ ಏನಾಗುತ್ತೆ, ನಾವು ಒಂದ್ ಅರ್ಥ ಮಾಡ್ಕೋಬೇಕು. ಇವತ್ತು ಯಾರೆಲ್ಲ ತಂಬಾಕು ಬಳಸ್ತಾ ಇದಾರೆ, ಯಾರು ನಾನು ತಂಬಾಕಿಗೆ ಅಡಿಕ್ಟ್ ಆಗ್ಬೇಕು ಅಂತ ಬಳಸ್ತವ್ರಲ್ಲ, ಹೌದಲ್ವಾ? ಎಲ್ರೂ ಇಲ್ಲ, ನಾನು ಯಾವಾಗಾದ್ರೂ ಫ್ರೆಂಡ್ಸ್ ಜೊತೆ ಸೇರ್ಲಿಕ್ಕೆ ಬೇಕಾಗತ್ತೆ, ಅಥವಾ ಯಾವಾಗಾದ್ರೂ ಬಳಸ್ಲಿಕ್ಕೆ ಅಂತ ಅಭ್ಯಾಸ ಮಾಡ್ಕೊಂಡೆ, ಈ ರೀತಿ ಶುರು ಮಾಡಿದಂಥವ್ರು. ಅವರೆಲ್ಲರೂ ಶುರು ಮಾಡಿದಾಗ ನೀವೇ ಅವಲೋಕನೆ ಮಾಡ್ಕೊಳ್ಳಿ. ಈಗ ಯಾರೆಲ್ಲ ವೀಕ್ಷಕರು ಕೇಳ್ತಾ ಇರ್ತಾರೆ, ಇವರೆಲ್ಲ ಅವಲೋಕನ ಮಾಡ್ಕೋಬೇಕು. ಅವರೆಲ್ಲ ಶುರು ಮಾಡಿದಾಗ ವಾರಕ್ಕೊಂದು, ತಿಂಗಳಿಗೊಂದು, ಅಥವಾ ಯಾವಾಗಾದ್ರೂ ಸ್ನೇಹಿತರು ಸಿಕ್ಕಾಗ ಅವಾಗ ತಗೊಳ್ಳಿಕ್ಕೆ ಅಂತ ಹೇಳಿ ಬಳಸ್ಲಿಕ್ಕೆ ಶುರು ಮಾಡಿದಂಥವ್ರು. ಆದ್ರೆ ಇವೆಂಚುಲಿ ಏನಾಗುತ್ತೆ, 1 ವಾರಕ್ಕೊಂದ್ಸಲ ಬಳಸುವಂತದ್ದು 2 ದಿನಕ್ಕೊಮ್ಮೆ ಆಗತ್ತೆ, ಮತ್ತೆ ಅದು ದಿನಕ್ಕೊಂದಾಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ ಮತ್ತೆ ಸ್ಲೋ ಆಗಿ ಏನಾಗುತ್ತೆ, ಅದು 1 ಪ್ಯಾಕೆಟ್ 2 ಪ್ಯಾಕೆಟ್ ಈ ರೀತಿ ಆಗುತ್ತೆ. ಈಗ ಯಾರೆಲ್ಲ 1 ಪ್ಯಾಕೆಟ್ ಸಿಗರೇಟ್ 2 ಪ್ಯಾಕೆಟ್ ಸಿಗರೇಟ್ ಬಳಸ್ತಾ ಇದ್ದಾರೋ ಅವರೆಲ್ಲರೂ ಶುರುವಿನಲ್ಲಿ ಈ ರೀತಿನೇ ಬಳಸ್ತಂಥವ್ರು. ಇದು ಒಂದು. ಎರಡನೇದೇನಪ್ಪಾ ಅಂದ್ರೆ, ನೋಡಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಇದರಿಂದ ಇಷ್ಟೊಂದು ಆರೋಗ್ಯ ಸಮಸ್ಯೆಗಳಿದೆ. ಒಂದು ಪದಾರ್ಥ ಕೆಟ್ಟದು ಅಂದಾಗ ಅದನ್ನ 3 ತಿಂಗಳಿಗೊಂದ್ಸಲನೋ 6 ತಿಂಗಳಿಗೊಂದ್ಸಲನೋ ಯಾಕೆ ಬಳಸ್ತೀರಿ? ಕೆಟ್ಟದ್ ಯಾವಾಗ್ಲೂ ಕೆಟ್ಟದೆ ಅಲ್ವಾ? ಮತ್ತೆ ಈಗ ಈ ರೀತಿ ಬಳಸೋದ್ರಿಂದ ನೀವು ಮತ್ತೆ ಮುಂದೆ ಯಾವಾಗ್ಲೂ ವ್ಯಸನಿಗಳಾಗ್ಲಿಕ್ಕೆ ನೀವೇ ಈಗ ಅವಕಾಶ ಮಾಡ್ಕೊಡ್ತಾ ಇದ್ದೀರಿ, ಈಗ ಅಡಿಪಾಯ ಹಾಕ್ಕೊಡ್ತಾ ಇದ್ದೀರಿ ಅಲ್ವಾ? ಸೊ ಹಾಗಾಗಿ 3 ತಿಂಗಳಿಗೊಂದ್ಸಲ ಬಳಸ್ತೀವಿ, ಅಥವಾ ಪಾರ್ಟಿ ಫಂಕ್ಷನ್ಸ್ ಅಲ್ಲಿ ಬಳಸ್ತೀವಿ. ಈ ರೀತಿಯ ಯಾವ ಅಭ್ಯಾಸವಿದ್ರೂ ಅದನ್ನ ತೊರೆಯುವುದು ತುಂಬಾ ಮುಖ್ಯ. ತುಂಬಾ ಉಪಯುಕ್ತ ಮಾಹಿತಿಯನ್ನ ಸುಭಾಷ್ ಅವರು ಕೊಡ್ತಾ ಇದ್ದಾರೆ. ಆತ್ಮೀಯ ಕೇಳಿದರೆ ಟ್ಯೂನ್ ಮಾಡಿದ್ದೀರಾ ನಂದನ 102.9 FM. ಒಂದು ಗೀತೆಯ ವಿರಾಮ, ನಂತರ ಮಾತುಕತೆ ಮುಂದುವರಿಯುತ್ತೆ.
ಪಲುಕು ಪಲುಕು ಒಲವಿನಲ್ಲಿ ಮಿನುಗುತ್ತಾಳಮ್ಮೋ, ಜಳುಕು ಜಳುಕು ನಗೆಯ ಚೆಲ್ಲಿ ಜಿನುಗುತ್ತಾಳಮ್ಮೋ. ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿನ ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ನಾನು ತುಂಬಾ ಇಷ್ಟಪಡೋದು ನಂದನ, ಮಧುರ ಮುಸ್ಸಂಜೆ ಮತ್ತು ಸುಮಧುರ ಕಾರ್ಯಕ್ರಮಗಳು. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ. ನಿಮಗೆ ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ 102.9. ಕೇಳಿ ಸಂಗೀತ, ಇತ್ತ ಕೇಳಿ ಹಿತಮಾತ, ಸುಮಧುರ ಅನುಭವ ಅನುದಿನ ಕೊಡಿಸುವ ವಿವಿಧ ಭಾರತಿ. ಸುಮಧುರ ಅನುಭವ ಅನುದಿನ ಕೊಡಿಸುವ ವಿವಿಧ ಭಾರತಿ. ಮನರಂಜನೆಯ ಮುಂಚೂಣಿಯಲ್ಲಿ ವಿವಿಧ ಭಾರತಿ ಬೆಂಗಳೂರು 102.9 FM. ವಿವಿಧ ಭಾರತಿ ಸ್ಟುಡಿಯೋ ಸಮಯ ಸರಿಯಾಗಿ 8:30 ಮೇ 31 ವಿಶ್ವ ತಂಬಾಕು ರಹಿತ ದಿನ. ಕೋವಿಡ್-19 ಸೋಂಕಿನ ಏಕಾಂಗಿತನ ಹೋಗಲಾಡಿಸಲು ತಂಬಾಕಿಗೆ ಮೊರೆ ಹೋಗಿದ್ದೀರಾ? ಜಾಗ್ರತೆ. ಕೋವಿಡ್ ಸೋಂಕಿನ ಜೊತೆಗೆ ತಂಬಾಕು ಸೇವನೆಯೂ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟುಮಾಡುತ್ತದೆ. ಎಚ್ಚರ. ಇಂದೇ ತಂಬಾಕು ತ್ಯಜಿಸಲು ಬದ್ಧರಾಗಿ. ಪ್ರಕಟಣೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಆರೋಗ್ಯ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ. ವಿವಿಧ ಭಾರತಿ ಬೆಂಗಳೂರು 102.9 FM. ನಂದನ ಕಾರ್ಯಕ್ರಮ ಟ್ಯೂನ್ ಮಾಡಿದ್ದೀರಾ. 102.9 ಎಫ್ಎಂನಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ನಿಮ್ಹ್ಯಾನ್ಸ್ನ ಕೌನ್ಸಿಲರ್ ಆದ ಎಚ್.ಜೆ. ಸುಭಾಷ್ ಅವರು ನಮ್ಮ ಅತಿಥಿಗಳಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸುಭಾಷ್ ಅವರೇ, ನಮ್ಮ ಕೇಳುಗರಲ್ಲಿ ಒಬ್ರು ಕೇಳ್ತಾ ಇದ್ದಾರೆ, ಮನಸ್ಸು ಮಾಡಿದ್ರೆ ಸಾಕು ವ್ಯಸನದಿಂದ ಮುಕ್ತರಾಗಬಹುದು ಅಂತ ಕೆಲವರು ಹೇಳೋದನ್ನ ಕೇಳಿರ್ತೀವಿ. ಇದು ಸರಿನಾ? ಇದು ಎಷ್ಟರ ಮಟ್ಟಿಗೆ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ ಅನ್ನೋದು? ಇದು ಒಂದು ಮಟ್ಟಕ್ಕೆ ಸರಿ. ಅಂದ್ರೆ ನೀವು ತಂಬಾಕನ್ನ ಬಿಡಬೇಕು ಅಂದಾಗ ನೀವು ಖಂಡಿತ ಮನಸ್ಸು ಮಾಡಬೇಕು. ಆದ್ರೆ ಕೇವಲ ಮನಸ್ಸು ಮಾಡಿದ ತಕ್ಷಣ ತಂಬಾಕನ್ನ ಬಿಡಬಹುದು ಅನ್ನುವಂಥದ್ದು ಪರಿಪೂರ್ಣ ಅಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ತುಂಬಾ ಜನನ ನೋಡಿರ್ತೇನೆ. ಅವ್ರು ಹೇಳ್ತಾ ಇರ್ತಾರೆ, ಸರ್ ನನಗೆ ಬಿಡಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದ್ದೀನಿ, ಆದ್ರೆ ಬಿಡೋಕೆ ಆಗ್ತಾ ಇಲ್ಲ. ಮತ್ತೆ ಕುಟುಂಬಸ್ಥರು ಹೇಳ್ತಾ ಇರ್ತಾರೆ, ಇವ್ರ ಮನ್ಸ್ ಮಾಡಿದ್ರೆ ಬಿಡ್ಬೋದು ಸರ್, ಇವ್ರ ಮನ್ಸೇ ಮಾಡೋದಿಲ್ಲ. ಈ ಎರಡೂ ರೀತಿಯ ಸನ್ನಿವೇಶಗಳನ್ನ ನಾನು ಗಮನಿಸಿರ್ತೀನಿ. ಹೌದು, ಮೊದಲನೇದಾಗಿ ಕೇಳುಗರು ಕೇಳಿದಂತಹ ಪ್ರಶ್ನೆ ಸರಿ. ಅಂದ್ರೆ ಮನಸ್ಸು ಮಾಡುವಂತಹದ್ದು ತುಂಬಾ ಮುಖ್ಯ. ಆದ್ರೆ ಅದರೊಟ್ಟಿಗೆ ಅವರಿಗೆ ಆಪ್ತ ಸಮಾಲೋಚನೆಯ ಅವಶ್ಯಕತೆ ಇರುತ್ತೆ. ಮತ್ತೆ ಕೆಲವೊಮ್ಮೆ ಮೆಡಿಸಿನ್ಸ್ ನ ಅವಶ್ಯಕತೆ ಇರುತ್ತೆ. ಔಷಧಿಗಳು ಅಂದ್ರೆ ತಂಬಾಕು ಬಿಡ್ಲಿಕ್ಕೆ ಆಕ್ಟಿವ್ ಇಂಟರ್ವೆನ್ಷನ್ ನ ಅವಶ್ಯಕತೆ ಇರುತ್ತೆ. ಮತ್ತೆ ಅನೇಕರಲ್ಲಿ ಈ ಮನಸ್ಸು ಮಾಡ್ಲಿಕ್ಕೆ ಒಂದಷ್ಟು ಸಮಸ್ಯೆಗಳಿರುತ್ತೆ. ಏನಪ್ಪಾ ಅಂದ್ರೆ, ಅವರ ತಂಬಾಕು ಅಭ್ಯಾಸದ ಬಗ್ಗೆ ಅವರಿಗಿರುವಂತಹ ಒಂದಷ್ಟು ತಪ್ಪು ಕಲ್ಪನೆಗಳು. ಅಂದ್ರೆ ಯಾಕೆ ಕೆಲವರು ತಂಬಾಕು ಬಿಡ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ? ಈಗ ಉದಾಹರಣೆಗೆ ನಾನು ತುಂಬಾ ಜನ ನನ್ನನ್ನ ಕೇಳ್ತಾರೆ, ಸರ್ ನಾನು ದಿನಕ್ಕೆ 1 ಪ್ಯಾಕೆಟ್ ತಗೋತೀನಿ, ನನ್ನ ಫ್ರೆಂಡ್ಸ್ ಎಲ್ಲ 3-4 ಪ್ಯಾಕೆಟ್ ತಗೋತಾರೆ, ನಾನು ಒಂದೇ ಪ್ಯಾಕೆಟ್ ಅವ್ರಿಗಿಂತ ನಾನು ವಾಸಿ ಅಂತ ಹೇಳೋದು. ಇದನ್ನ ಮನಃಶಾಸ್ತ್ರದಲ್ಲಿ ಕಾಂಟ್ರಾಸ್ಟ್ ಬಯಾಸ್ ಅಂತ ಹೇಳ್ತೀವಿ. ಅದೇ ಯಾರಾದ್ರೂ 1 ಸಿಗರೆಟ್ ತಗೊಳ್ಳೋರ್ ಮುಂದೆ ನಿಮ್ಮ ಒಂದು ಪ್ಯಾಕೆಟ್ ಜಾಸ್ತಿ ಅನ್ಸುತ್ತೆ. ಅದೇ 3-4 ಪ್ಯಾಕೆಟ್ ಬಳಸುವವರ ಮುಂದೆ ನಿಮ್ಮ 1 ಪ್ಯಾಕೆಟ್ ಕಡಿಮೆ ಅನ್ಸುತ್ತೆ. ಸೊ ಈಗ ನೀವು ನೋಡ್ಕೋಬೇಕಾದಂತವ್ರು ತಂಬಾಕಿನ ಅಭ್ಯಾಸವಿಲ್ಲದವರ ಜೊತೆ ಕಂಪೇರ್ ಮಾಡಿ ನೋಡಿದಾಗ ನಿಮ್ಮ ಅಭ್ಯಾಸ ಖಂಡಿತ ನಿಮ್ಗೆ ಹೆಚ್ಚು ಹಾನಿಕರ. ಸೊ ಇದನ್ನ ಕಾಂಟ್ರಾಸ್ಟ್ ಬಯಾಸ್ ಅಂತ ಹೇಳ್ತಾರೆ. ಇದು ನೀವು ಆಪ್ತ ಸಮಾಲೋಚನೆಯಲ್ಲಿ ಕೂತಾಗ ನಾವು ಇದನ್ನ ಅರ್ಥ ಮಾಡ್ಕೊಂಡು ಅದನ್ನ ಹೋಗ್ಲಾಡಿಸ್ಲಿಕ್ಕೆ, ಅದರಿಂದ ಹೊರಬರ್ಲಿಕ್ಕೆ ಸಹಾಯ ಮಾಡ್ತೀವಿ. ಮತ್ತೆ ತುಂಬಾ ಜನ ನನ್ನ ವಾದ ಮಾಡ್ತಾರೆ, ಸರ್ ನಾನ್ ಎಲ್ಲೋ ಪತ್ರಿಕೆಯಲ್ಲಿ ಓದ್ದೆ, ನಂಗೆ ಯಾರೋ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರು, ಫೇಸ್ಬುಕ್ ಅಲ್ಲಿ ಯಾವ್ದೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ, ಸರ್ ತಂಬಾಕು ಬಳಸೋದ್ರಿಂದ ಯಾವ್ದೋ ರೀತಿಯಾದ ಅನುಕೂಲಗಳಿದೆಯಂತೆ. ತುಂಬಾ ಸಲ ಏನ್ ಮಾಡ್ತಾರೆ, ತಂಬಾಕು ಬಳಸುವವರು ಕೆಲವೊಮ್ಮೆ ಅವರ ಮಾಹಿತಿ ಸಂಗ್ರಹದಲ್ಲಿ ದೋಷಗಳಿರುತ್ತೆ. ನನಗೀಗ ಸಿಹಿ ಇಷ್ಟ ಅನ್ಕೊಳ್ಳಿ, ಸಿಹಿ ಬಳಸುವುದ್ರ, ಸಿಹಿ ಹೆಚ್ಚಾಗಿ ತಿನ್ನೋದ್ರ ಉಪಯೋಗಗಳ ಬಗ್ಗೆ ನೋಡ್ತೀನಿ. ನನಗೆ ಸಿಹಿ ತಿಂಡಿಗಳಂದ್ರೆ ಆಗೋದಿಲ್ಲ ಅಂದಾಗ ಸಿಹಿ ತಿಂಡಿ ತಿನ್ನುವುದರಿಂದ ಆಗುವಂತಹ ತೊಂದರೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತೀನಿ. ಸೊ ಈ ರೀತಿ ನೀವು ಮಾಹಿತಿಯನ್ನ, ತಂಬಾಕು ಬಳಸೋದ್ರಿಂದ ಉಪಯೋಗಗಳು, ಈ ರೀತಿ ಮಾಹಿತಿಯನ್ನ ಸಂಗ್ರಹ ಮಾಡಿ ನನ್ನ ಹತ್ರ ಹೇಳ್ತಾರೆ, ಸರ್ ಇದರಿಂದ ಏನೋ ತೊಂದರೆ ಇಲ್ವಂತೆ, ಇದನ್ನ ತಗೊಂಡ್ರೆ ಈ ರೀತಿ ಉಪಯೋಗಗಳಿದೆಯಂತೆ. ಬಟ್ ಇದೆಲ್ಲವನ್ನ ಬಿಟ್ಟು ಹೊರಗೆ ಬಂದು ನೋಡಿ,
ಬಳಸಿದಾಗ ನಿಮಗೆ ದೈಹಿಕವಾಗಿ ಯಾವ ರೀತಿ ವ್ಯತ್ಯಾಸಗಳಾಗ್ತಾ ಇದೆ, ಇದನ್ನ ನೀವು ಗಮನಿಸಿದಾಗ ನೀವು ಮನಸ್ಸು ಮಾಡ್ಲಿಕ್ಕೆ ಇನ್ನೂ ತುಂಬಾ ಸುಲಭ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಾಹಿತಿಯಲ್ಲಿ ಯಾವ ರೀತಿ ಕೊರತೆ ಇದೆ, ನೀವು ಯಾವ ಕಾರಣಕ್ಕಾಗಿ ತಂಬಾಕನ್ನ ಬಿಡಲು ಮನಸ್ಸು ಮಾಡ್ತಾ ಇಲ್ಲ, ಇದೆಲ್ಲವನ್ನೂ ಸಹ ನಾವು ಗಮನಿಸ್ಕೋಬೇಕು. ಮತ್ತೆ ಇನ್ನೂ ಒಂದಷ್ಟು ಸನ್ನಿವೇಶಗಳಲ್ಲಿ ನೋಡಿದಾಗ ಮಾನಸಿಕವಾಗಿ ನಾವು ಇದನ್ನ ಅವಲೋಕನ ಮಾಡಿದಾಗ ಏನಾಗುತ್ತೆ, ತುಂಬಾ ಜನ ನನ್ಗೆ ಹೇಳ್ತಾರೆ, ಸರ್ ನೋಡ್ಲಿಕ್ಕೆ ನಾನು ಮ್ಯಾನ್ಲಿ ಆಗಿ ಕಾಣ್ಬೇಕು ಅಂತ ಹೇಳಿ ತಗೋತಾ ಇದ್ದೆ. ಇದೆಷ್ಟು ತಪ್ಪು ಪರಿಕಲ್ಪನೆ ಅಲ್ವಾ ಸರ್? ನಾನು ಆ ಸಿನಿಮಾದಲ್ಲಿ ನೋಡ್ತಾ ಇದ್ದೆ, ಆ ಹೀರೋ ಸಿಗರೆಟ್ ಸೇತಾ ಎಷ್ಟು ಹ್ಯಾಂಡ್ಸಮ್ ಆಗಿ ಕಂಡ, ನಾನು ಬಳಸ್ಲಿಕ್ಕೆ ಶುರು ಮಾಡಿದೆ. ನೋಡಿ, ಇದೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದ ಹಾಗೆ. ಆತ ಆ ರೀತಿ ಸಿಗರೆಟ್ ಬಳಸೋದಕ್ಕೂ ಮುಂಚೆನೂ ಆ ರೀತಿ ಇದ್ದ, ಹಾಗಾಗಿ ಆತನನ್ನ ಆ ಪಾತ್ರಕ್ಕೆ ತಗೊಂಡ್ರು. ಸೊ ಸಿಗರೆಟ್ ಬಳಕೆಯಿಂದ ನಿಮ್ಮ ಲಕ್ಷಣಗಳಿರಬಹುದು ಅಥವಾ ನಿಮ್ಮ ಲುಕ್ಸ್ ಇರಬಹುದು ಚೇಂಜ್ ಆಗುತ್ತೆ ಅನ್ನುವಂಥದ್ದು ನಿಮ್ಮ ತಪ್ಪು ಕಲ್ಪನೆ. ದಯವಿಟ್ಟು ಅದರಿಂದ ಹೊರಗೆ ಬರುವಂತದ್ದು ತುಂಬಾ ಮುಖ್ಯ. ಸೊ ಮಾನಸಿಕವಾಗಿ ಯಾಕೆ ಕೆಲವರು ಮನ್ಸು ಮಾಡೋದಿಲ್ಲ ಅನ್ನೋದಕ್ಕೆ ಈ ರೀತಿಯ ಬೇರೆ ಬೇರೆ ಕಾರಣಗಳಿರುತ್ತೆ. ನೀವು ಅವರನ್ನ ಬೈಯದಲೆ, ನೀವು ಅವ್ರನ್ನ ದೂಷಿಸದೆ, ನೀವು ಅವ್ರ ಜೊತೆ ಮಾತನಾಡ್ಲಿಕ್ಕೆ ಕೂತಾಗ, ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಕೂತಾಗ, ಇದು ಕುಟುಂಬದಲ್ಲಿರುವಂತವ್ರಿಗೆ ನಾವು ಕೊಡಬಹುದಾದಂತಹ ಸಂದೇಶ. ತಂಬಾಕು ಅವ್ರಿಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲೋದನ್ನ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಔಷಧಿ ಅವಶ್ಯಕತೆ ಇದೆಯಾ, ಆಪ್ತ ಸಮಾಲೋಚನೆ ಅವಶ್ಯಕತೆ ಇದೆಯಾ ಅನ್ನೋದನ್ನ ಗುರುತಿಸಿ. ಬರೀ ನೀವು ಅವರನ್ನ ಬೈಯೋದ್ರಿಂದಲೋ, ಅವರನ್ನ ತೆಗಳೋದ್ರಿಂದಲೋ, ನೀವು ಮನಸ್ಸು ಮಾಡ್ತಾ ಇಲ್ಲ ಅಂತ ದೂಷಿಸೋದ್ರಿಂದಲೋ ಅವರನ್ನ ತಂಬಾಕಿನ ಅಭ್ಯಾಸದಿಂದ ಹೊರಗೆ ತರೋಕಾಗೋದಿಲ್ಲ. ಸೊ ಇಲ್ಲಿ ಬರುತ್ತೆ ಕುಟುಂಬದವರು ಹಾಗೂ ಆಪ್ತರ ಒಂದು ಪಾತ್ರ. ಎಸ್, ಹೌದು, ಇದು ತುಂಬಾ ದೊಡ್ಡ ಪಾತ್ರ. ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವೇನಿದ್ದೀರಿ, ನೀವು ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಬಿಡ್ಲಿಕ್ಕೆ, ಮತ್ತೆ ಅವ್ರು ಒಂದೇ ಸಲ ಬಿಟ್ಬಿಡ್ಬೇಕು ನಾಳೆಯಿಂದ ಅಂತ ಫೋರ್ಸ್ ಮಾಡ್ದಲೆ ಅವ್ರಿಗೆ ರೆಡ್ಯೂಸ್ ಮಾಡ್ಲಿಕ್ಕೆ ಎಂಕರೇಜ್ ಮಾಡೋದು, ಅಥವಾ ಅವ್ರಿಗೆ ಆ ಟ್ರಿಗರ್ಸ್ ಇರುವ ಟೈಮಲ್ಲಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇರೆ ರೀತಿ ಅವ್ರನ್ನ ಡಿವಿಯೇಟ್ ಮಾಡ್ಕೊಳ್ಳೋದು, ಅಥವಾ ಅವ್ರಿಗೆ ಈ ರೀತಿ ಆಪ್ತ ಸಮಾಲೋಚನೆಯನ್ನು, ಮೆಡಿಕಲ್ ಅಸಿಸ್ಟೆನ್ಸ್ ಅನ್ನು ತಗೊಳ್ಳುವಂತದ್ದು, ಇದನ್ನ ಮಾಡುವುದು ಆ ಫ್ಯಾಮಿಲಿ ಮೆಂಬರ್ಸ್ ನ ರೋಲ್ ಆಗುತ್ತೆ. ಮತ್ತೆ ಫ್ರೆಂಡ್ಸ್ ಇರಬಹುದು. ತುಂಬಾ ಜನ ಹೇಳ್ತಾರೆ, ಸರ್ ನನ್ನ ಫ್ರೆಂಡ್ಸ್ ಅಭ್ಯಾಸ ಮಾಡಿಸಿದ್ರು. ದಯವಿಟ್ಟು ನಿಮ್ಮ ಅಭ್ಯಾಸಗಳನ್ನ ಇತರರಿಗೆ ಹಂಚಬೇಡಿ. ಇದು ಸಹ ತುಂಬಾ ಮುಖ್ಯವಾದ ವಿಷಯ. ನಿಮ್ಗೆ ಅನ್ಸಬಹುದು ಫ್ರೆಂಡ್ಸ್ ಎಲ್ಲಾರು ನನ್ನ ತರನೇ ತಗೊಳ್ಳಿ ಅಂತ ಹೇಳಿ, ಬಟ್ ಅದು ಅವರ ಆರೋಗ್ಯವನ್ನ ಹಾಳು ಮಾಡುತ್ತೆ. ಸೊ ಇದನ್ನು ಸಹ ನೀವು ಗಮನದಲ್ಲಿಟ್ಕೊಳ್ಳಿ. ಹಾಗಾದ್ರೆ ನೀವು ಕೌನ್ಸಿಲಿಂಗ್ ಮಾಡುವಾಗ ಆಪ್ತ ಸಮಾಲೋಚಕರನ್ನ ಒಬ್ಬ ವ್ಯಕ್ತಿ ಈ ವ್ಯಸನ ಬಿಡಬೇಕು ಅಂತ ಇರುವಂತಹ ವ್ಯಕ್ತಿ ಕನ್ಸಲ್ಟ್ ಮಾಡುವಾಗ ತನ್ನ ಆಪ್ತರನ್ನು ಜೊತೆಲಿ ಕರ್ಕೊಂಡ್ ಬರೋದು ಉತ್ತಮ ಅಂತ ನೀವು ಹೇಳ್ತೀರಾ? ಹಾಗೇನಿಲ್ಲ, ಅದು ಅವ್ರಿಗೆ ವಿಷಯ. ಯಾಕಂದ್ರೆ ಕೆಲವ್ರಿಗೆ ಆಪ್ತರಲ್ಲಿ, ಅಂದ್ರೆ ಈಗ ಅರ್ಥ ಮಾಡ್ಕೊಳ್ಳುವಂತಹ ಆಪ್ತರಿದ್ದಾಗ, ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಅವ್ರು ಹೇಳ್ತಾರೆ, ಸರ್ ಈ ರೀತಿ ಟ್ರಿಗರ್ಸ್ ಇದೆ ಅವ್ರಿಗೆ, ಈ ಟೈಮಲ್ಲಿ ಹೆಚ್ಚಾಗಿ ಬಳಸ್ತಾರೆ, ಅವ್ರಿಗೆ ಬಿಡ್ಲಿಕ್ಕೆ ನೀವ್ ಏನ್ ಹೇಳಿದ್ರೆ ಫ್ಯಾಮಿಲಿ ನಾವ್ ಆ ರೀತಿ ಸಜೆಸ್ಟ್ ಮಾಡ್ತೀವಿ. ಆ ರೀತಿ ಸಹಾಯ ಮಾಡುವಂತವ್ರಿದ್ರೆ ಖಂಡಿತ ಅವರು ಆಪ್ತ ಸಮಾಲೋಚನೆಯಲ್ಲಿ ಭಾಗವಹಿಸಬಹುದು. ಆದ್ರೆ ಫ್ಯಾಮಿಲಿಯಲ್ಲಿ ಎಂಕರೇಜ್ಮೆಂಟ್ ಇಲ್ಲ ಅಂದಾಗ ನೀವು ಒಬ್ಬರೇ ಬಂದ್ರೂ ಸಹ ಖಂಡಿತ ನಾವು ಅದಕ್ಕೆ ಸಹಾಯ ಮಾಡಬಹುದು. ಅಲ್ಲಿಗೆ ಅವರೇ ಮನಸ್ಸು ಮಾಡಿ ಗಟ್ಟಿ ಮನಸ್ಸಿನಿಂದ ಅದನ್ನ ಬಿಡಬೇಕು, ಅದಕ್ಕೆ ಕ್ರಮಗಳೇನೇನ್ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಆ ವೈಯಕ್ತಿಕವಾಗಿ ಅವರ ಆರೋಗ್ಯ ನೋಡ್ಕೊಳ್ಳಕ್ಕೆ ಆ ಸಂಬಂಧಪಟ್ಟ ವ್ಯಕ್ತಿನೇ ಬರಬೇಕಾಗುತ್ತೆ. ಹೌದು, ಖಂಡಿತ. ಯಾಕಂದ್ರೆ ನೋಡಿ, ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಜನ ಹೇಳ್ತಾರೆ, ಸರ್ ನನ್ನ ಗಂಡ ಬಿಡ್ಬೇಕು, ನೀವು ಹೇಳ್ಕೊಡಿ, ನನ್ ಮನೆಗೆ ಹೋಗ್ಬಿಟ್ಟು ಹಂಗ್ ಮಾಡಿಸ್ತೀನಿ ಅವ್ರ ಹತ್ರ. ಹಾಗಾಗೋದಿಲ್ಲ. ಸೊ ಅವರೇ ಬಂದಾಗ ಅದರ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ. ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರದವ್ರು ಇದಾರೆ ಅವ್ರು ಬಂದ್ರೆ ಇನ್ನೂ ಒಳ್ಳೇದು. ಬಿಕಾಸ್ ದೇ ಕ್ಯಾನ್ ಕ್ರಿಯೇಟ್ ಅನ್ ಎನ್ವಿರಾನ್ಮೆಂಟ್. ಮತ್ತೆ ನಾವು ಫ್ಯಾಮಿಲಿ ಮೆಂಬರ್ಸ್ ಟ್ರೈನ್ ಮಾಡಬಹುದು, ಅವ್ರನ್ನ ಯಾವ ರೀತಿ ಎಂಕರೇಜ್ ಮಾಡಬಹುದು ಬಿಡ್ಲಿಕ್ಕೆ, ಅವ್ರಿಗೆ ಯಾವ ರೀತಿ ಮೋಟಿವೇಟ್ ಮಾಡಬಹುದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅಲ್ಲಿ. ಅವ್ರು ಒಂದನ್ನ ಕಡಿಮೆ ಮಾಡಿದ್ರು ಅದನ್ನ ಅಪ್ರಿಶಿಯೇಟ್ ಮಾಡೋದಿರಬಹುದು. ಸೊ ಈ ರೀತಿಯಾದಂತಹ ಕೆಲವು ವಿಚಾರಗಳನ್ನ ಫ್ಯಾಮಿಲಿ ಮೆಂಬರ್ಸ್ ರೂಢಿ ಮಾಡಿಕೊಡುವಂತದ್ದು ತುಂಬಾ ಮುಖ್ಯ. ಬಹುಶಃ ನೀವು ಸ್ನೇಹಿತರಲ್ಲೋ ಅಥವಾ ಪರಿವಾರದಲ್ಲೋ ಯಾರಿಗಾದ್ರೂ ತಂಬಾಕಿನಿಂದ ಹೊರಗೆ ಕರ್ಕೊಂಡ್ ಬರ್ತೀರಿ ಅಂದ್ರೆ ಅದು ನೀವು ಅವರಿಗೆ ಕೊಡಬಹುದಾದಂತಹ ದೊಡ್ಡ ಉಡುಗೊರೆ. ಹೌದು, ಅದು ಒಂದ್ ರೀತಿ ಸಾಧನೆ ಕೂಡ ಅಂತ ಹೇಳ್ಬೋದು ಅಲ್ವಾ? ಈ ವ್ಯಸನದಿಂದ ಹೊರಬರೋದಕ್ಕೆ ಈ ತಂಬಾಕು ಸೇವನೆ ಇರ್ಬೋದು ಅಥವಾ ಇನ್ಯಾವುದೋ ರೀತಿಯ ಗುಟ್ಕಾ ಇತ್ಯಾದಿ ಸೇವನೆಗಳಿರ್ಬೋದು, ಏನೇನು ಸಲಹೆ ಸೂಚನೆಗಳನ್ನ ನೀವು ಕೊಡ್ತೀರಾ? ಓಕೆ, ಸೊ ಈಗ ನೀವೇ ಫಾಲೋ ಮಾಡೋದಾದ್ರೆ ಅಂತಹ ಸಂದರ್ಭದಲ್ಲಿ ನೀವು ಯಾವಾಗಾದ್ರೂ ಕ್ರೇವಿಂಗ್ ಬರುತ್ತೆ, ನಿಮಗೆ ಗೊತ್ತು ಈಗ ನಾನು ಈ ರೋಡಲ್ಲಿ ಹೋಗ್ತಾ ಇರ್ತೀನಿ, ಈ ರೋಡಲ್ಲಿ ಆ ಅಂಗಡಿ ಇದೆ, ಅಂಗಡಿ ಹತ್ರ ಹೋದ ತಕ್ಷಣ ತಗೋತೀನಿ. ಯು ನೋ ನಿಮ್ಮ ರೊಟೀನ್ ಹೇಗಿದೆ. ಮತ್ತೆ ನನಗೆ ಈ ವ್ಯಕ್ತಿ ಸಿಕ್ಕಾಗ ನಾನು ತಗೋತೀನಿ, ಅಥವಾ ಇಂತಹ ಜಾಗಕ್ಕೆ ಹೋದಾಗ, ಈ ಫಂಕ್ಷನ್ಗೋ ಈ ಪಾರ್ಟಿಗೋ ಹೋದಾಗ ನಾನು ತಗೋತೀನಿ. ಇಂತಹ ಜಾಗಗಳನ್ನ, ವ್ಯಕ್ತಿಗಳನ್ನ, ಅಂಗಡಿಗಳು, ಸ್ಥಳಗಳನ್ನ
ಮಾರ್ಗಗಳನ್ನ, ಈಗ ಆಫೀಸ್ಗೆ ಹೋಗೋವಾಗ ಈ ರೋಡೆಲ್ಲ ಅಂಗಡಿ ಇದೆ ಅವಾಗ ತಗೊಂಡ್ಬಿಡ್ತೀನಿ, ಇವುಗಳನ್ನ ಬದಲಾಯಿಸಿ ಅವುಗಳನ್ನ ಅವಾಯ್ಡ್ ಮಾಡಿ. ಇದು ಒಂದು. ಮತ್ತೆ ನಿಮ್ಗೆ ಆ ಕ್ರೇವಿಂಗ್ ಇದ್ದಾಗ, ಏನೋ ಕಳ್ಕೊಂಡಂತಹ ಭಾವನೆ ಅನ್ಸಿದಾಗ, ಆ ಟೈಮಲ್ಲಿ ನೀವು ಬ್ಯುಸಿಯಾಗಿರುವಂಥದ್ದು ತುಂಬಾ ಮುಖ್ಯ. ನಿಮ್ಮನ್ನ ನೀವು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ಮತ್ತೆ ಡಿಲೇ ಮಾಡುವಂಥದ್ದು, ಮುಂದೂಡುವಂಥದ್ದು. ಈಗ ಬೇಡ, ನಾನು ಇನ್ನೊಂದು ಗಂಟೆ ನಂತರ ತಗೋತೀನಿ. ಪ್ರತಿನಿತ್ಯ 9 ಗಂಟೆಗೆ ತಗೋತಾ ಇದ್ದೆ, ಇವತ್ತು 9:15 ತಗೋತೀನಿ. ಈ ರೀತಿ ಡಿಲೇ ಮಾಡುವಂಥದ್ದು ತುಂಬಾ ಮುಖ್ಯ. ಮತ್ತೆ ಡೀಪ್ ಬ್ರೀತಿಂಗ್ ಅಂತ ಹೇಳ್ತೀವಿ, ದೀರ್ಘವಾಗಿ ಉಸಿರಾಟವನ್ನ ಮಾಡಿ, ಮುಗಿನಿಂದ ಗಾಳಿ ಇಳ್ಕೊಂಡು ಬಾಯೊಳಗಿಂದ ದೀರ್ಘವಾಗಿ ಉಸಿರಾಟದ ಎಕ್ಸಸೈಸ್ ಗಳನ್ನ ಮಾಡುವಂಥದ್ದು, ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಡ್ರಿಂಕ್ ಮೋರ್ ವಾಟರ್, ಹೆಚ್ಚಾಗಿ ನೀರು ಕುಡಿಯುವಂಥದ್ದು ಆ ರೀತಿಯಾದ ಕ್ರೇವಿಂಗ್ ಇರುವಾಗ. ಮತ್ತೆ ಡಿಸ್ಕಸ್, ನಿಮ್ಗೆ ತುಂಬಾ ಜನ ಹೇಳ್ತಾ ಇರ್ತಾರೆ ಬಿಡಿ ಬಿಡಿ ಅಂತ ಹೇಳಿ. ಕ್ರೇವಿಂಗ್ ಬಂದಾಗ ಅಂಥವ್ರು ಯಾರ ಜೊತೆ ಆದ್ರೂ ಫೋನಲ್ಲಿ ಮಾತಾಡಿ ಡಿಸ್ಕಸ್ ಮಾಡಿ, ನಾನು ಬಿಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಈಗ 9 ಗಂಟೆ ಆಯ್ತು, ನಂಗೆ ಕ್ರೇವಿಂಗ್ ಬರ್ತಾ ಇದೆ. ಸೊ ಈ ರೀತಿ ಮಾಡಿದಾಗ, ನೀವು ಡಿಸ್ಕಸ್ ಮಾಡಿದಾಗ ನಿಮ್ಮ ಆಪ್ತರ ಜೊತೆ, ಸೊ ಇದೆಲ್ಲವೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ 5 Ds ಅಂತ ಹೇಳ್ತೀವಿ. ಡಿಲೇ ಮಾಡಿ, ಡಿಸ್ಟ್ರಾಕ್ಟ್ ಮಾಡಿ, ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ, ಡ್ರಿಂಕಿಂಗ್ ಮೋರ್ ವಾಟರ್ ಅದನ್ನ ಫಾಲೋ ಮಾಡಿ, ಮತ್ತೆ ಡಿಸ್ಕಸ್ ಮಾಡಿ. ಇದನ್ನ ಮಾಡಿದಾಗ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇದನ್ನ ನೀವು ನಿಮ್ಗಿನ್ನೂ ಹೆಚ್ಚಾದ ಮಾಹಿತಿ ಅಥವಾ ಇನ್ಯಾವುದಾದ್ರೂ ಬೆಟರ್ ಹೆಲ್ಪ್ ಬೇಕು ಅಂದಾಗ ಆಪ್ತ ಸಮಾಲೋಚಕರನ್ನೋ ವೈದ್ಯರನ್ನೋ ಸಂಪರ್ಕಿಸೋದ್ರಲ್ಲಿ ದಯವಿಟ್ಟು ಯಾವುದೇ ಮುಜುಗರ ಬೇಡ. ಅದು ತುಂಬಾ ಮುಖ್ಯ. ತಾನೇನೋ ಅಪರಾಧಿ ಅಂದ್ಕೊಳ್ಳೋದು ಬೇಡ, ತನ್ನ ಒಳಿತಿಗಾಗೆ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ತಜ್ಞರನ್ನ ಭೇಟಿ ಮಾಡೋದು ಖಂಡಿತ. ನೋಡಿ, ನೀವು ಅಭ್ಯಾಸವನ್ನ ತಿಳಿದೋ ತಿಳಿಯದೇನೋ ಮಾಡ್ಕೊಂಡಿರ್ತೀರಿ. ಈಗ ನೀವು ಅದನ್ನ ಬಿಡದೆ ಹೋದ್ರೆ ಅದು ಇನ್ನೂ ದೊಡ್ಡ ಮುಜುಗರಕ್ಕೆ ಕಾರಣ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾ ಕಂಡಂತೆ ಆಪ್ತ ಸಮಾಲೋಚಕರು ಖಂಡಿತ ಇಂತಹ ವಿಷಯಗಳನ್ನ ಅರ್ಥ ಮಾಡ್ಕೋತಾರೆ. ಆಸ್ ಅ ಕೌನ್ಸಿಲರ್ ನಾವು ಯಾರನ್ನು ಜಡ್ಜ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಈ ರೀತಿಯ ಭಯವನ್ನ ಬಿಟ್ಟು ದಯವಿಟ್ಟು ಆಸ್ಪತ್ರೆಗಳಿಗೆ ಬನ್ನಿ ಅಥವಾ ಹೆಲ್ಪ್ ಲೈನ್ಗಳಿಗೆ ಕಾಲ್ ಮಾಡಿ ಈ ಅಭ್ಯಾಸವನ್ನ ಬಿಡಲು ದಯವಿಟ್ಟು ಇವತ್ತು, ಟುಡೇ ಇಸ್ ವರ್ಲ್ಡ್ ನೋ ಟೊಬ್ಯಾಕೋ ಡೇ, ಇವತ್ತು ಬಹುಶಃ ಇಂಥದ್ದು ಕೆಲಸವನ್ನ ಮಾಡಲಿಕ್ಕೆ ತುಂಬಾ ಸರಿಯಾದ ಸೂಕ್ತವಾದ ದಿನ. ಸೊ ಇದನ್ನ ನಮ್ಮ ಕೇಳುಗರು ಅಥವಾ ಕೇಳುಗರಿಗೆ ತಿಳಿದವರು ಅವರು ಇನ್ನೊಬ್ಬರಿಗೆ ತಿಳಿಸುವಂತ ಆದ್ರೆ ಅದು ಸಹ ಒಳ್ಳೆಯ ಕೆಲಸ. ಸುಭಾಷ್ ಅವರು ತುಂಬಾ ಅತ್ಯುತ್ತಮ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ತಂಬಾಕು ಬಿಡೋದು ಹೇಗೆ, ಏನೇನು ಸೂತ್ರಗಳನ್ನ ಪಾಲಿಸಬೇಕು ಅದನ್ನು ಕೂಡ ಅವ್ರು ಹೇಳಿದ್ರು. ಇನ್ನಷ್ಟು ಮಾತುಕತೆ ಅವ್ರ ಜೊತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ. ಒಂದು ಗೀತೆಯ ನಂತರ 102.9 FM ನಂದನದಲ್ಲಿ ಈ ಮಾತುಕತೆ ಮುಂದುವರಿಯುತ್ತೆ. ಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್. ಅಲೆ ಎಲೆಯಲು ಸೆಲೆ ಎಲೆ ಎಲೆಯಲು ಕಲೆ ನೇಚರೇ ನಮ್ ಫ್ಯೂಚರ್. ಆ ಭಾಗ್ಯವೇ ಇಟ್ಸ್ ಆನ್ ದ ವೇ ನಾಟ್ ಫಾರ್ ಅವೇ. ಆ ಕಾಲವೇ ಸಹನೆಯಲ್ಲಿ ನಾವು ಕಾಯೋಣವೇ. ಕೇಳಮ್ಮ ನಾಳೆ ಎಲ್ಲ ನಮ್ಮದೇ. ಇದನ್ನೆಂದು ಭೂಮಿ ಕೂಡ ನಂಬಿದೆ. ಗಿರಿ ಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್. ಅಲೆ ಎಲೆಯಲು ಸೆಲೆ ಎಲೆ ಎಲೆಯಲು ಕಲೆ ನೇಚರೇ ನಮ್ ಫ್ಯೂಚರ್. ಸಂಗ್ರಹಿಸೋದೇ ಬದುಕು. ಹಾರಿ ಹಾರಿ ರೆಕ್ಕೆ ದಣಿದರು ತರಲೇಬೇಕಿದೆ ಗುಟುಕು. ನೂರಾರು ನೋವಿಂದಲೇ ಮಕರಂದ ಜೇನಾಯಿತು. ನಮಗೂನು ಕಾಲವೊಂದು ಕಾದಿದೆ. ಗಿರಿಸಿರಿ ಜರಿತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್.
ಅಲೆ ಎಲೆಯಲು ಸೆಲೆ ಎಲೆ ಎಲೆಯಲು ಕಲೆ ನೇಚರ್ ನಮ್ ಫ್ಯೂಚರ್. ಕಾದು ಕಾದು ತೆರೆದಿದೆ ಒಡಲು ಸ್ವಾತಿ ಮಳೆ ಬರಬಹುದೇ, ಯಾವ ಹನಿಗೆ ಯಾವ ಚಿಪ್ಪು ಎಂದೋ ವಿಧಿ ಬರೆದಿಹುದೇ. ಕಾಯೋದು ಕಹಿಯಾದರೂ ಹನಿಯೊಂದು ಮಣಿಯಾಗದೆ, ನನಗಾಗೆ ಎಲ್ಲೋ ಒಂದು ಪಾಲಿದೆ. ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್. ಆತ್ಮೀಯ ಕೆಳಗರೆ ಟ್ಯೂನ್ ಮಾಡಿದ್ದೀರಾ ನಂದನ. ನಿಮ್ಹ್ಯಾನ್ಸ್ ಕೌನ್ಸಿಲರ್ HJ ಸುಭಾಷ್ ಅವರು ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅನೇಕ ಸಾಮಾಜಿಕ ಹಾಗೂ ಮಾನಸಿಕ ಸಮಸ್ಯೆಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಒಬ್ಬ ವ್ಯಕ್ತಿ ಮೇಲೆ ಅನ್ನೋದು ತಂಬಾಕು ಸೇವನೆಯಿಂದ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸುಭಾಷ್ ಅವರೇ, ನಮ್ಮ ಕೇಳುಗರು ಮಾನಸ ಅನ್ನೋರು ಒಂದು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಈ ವೈರಾಣು ಅಟ್ಯಾಕ್ ಆಗಿರೋ ಈ ಸಂಕಷ್ಟದ ಸಮಯದಲ್ಲಿ COVID-19 ಸಂದರ್ಭದಲ್ಲಿ ತಂಬಾಕು ಸೇವನೆ ಮಾಡಿದ್ರೆ ಏನು ದುಷ್ಪರಿಣಾಮ ಆಗೋದಿಲ್ಲ, ವೈರಾಣು ಅಟ್ಯಾಕ್ ಆಗೋದಿಲ್ಲ ಅಂತ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ನೀವೇನ್ ಹೇಳ್ತೀರಾ ಅಂತ ಕೇಳ್ತಾರೆ. ಇದರಷ್ಟು ತಪ್ಪು ಮಾಹಿತಿ ಮತ್ತೊಂದಿಲ್ಲ. ತುಂಬಾ ಕಡೆ ನನಗೂ ಈ ರೀತಿಯಾದಂತಹ ಮಾಹಿತಿಗಳನ್ನ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಥವಾ ಮೌಖಿಕವಾಗಿ ಈ ರೀತಿಯಾದಂತಹ ತಪ್ಪು ಮಾಹಿತಿ ತುಂಬಾ ಕಡೆ ಹೋಗ್ಬಿಟ್ಟಿದೆ. ಅಂದ್ರೆ ಈ ರೀತಿಯ ಪದಾರ್ಥಗಳು ತಗೊಂಡ್ರೆ ಬರೋದಿಲ್ವಂತೆ, ಮತ್ತೆ ನಾನ್ ವೆಜ್ ಸೇವಿಸಿದ್ರೆ ಬರಲ್ಲ, ಡ್ರಿಂಕ್ಸ್ ಇಂದ ಬರಲ್ಲ, ಏನೇನೋ ತಪ್ಪು ಕಲ್ಪನೆಗಳು. ಅದು ಚಟಕ್ಕೆ ದಾಸರಾಗಿರೋರು ಹೇಳೋಂತ ಮಾತಿರ್ಬಹುದು ಅನ್ಸುತ್ತೆ. ಖಂಡಿತ ನೀವು ಹೇಳಿದ್ ಕರೆಕ್ಟ್. ಆ ರೀತಿಯ ಚಟಗಳಿಗೆ ದಾಸರಾದಂತವರು ಹೇಳಿರುವಂತಹ ಮಾಹಿತಿ ಇರಬಹುದು. ಬಟ್ ತಂಬಾಕು ಬಳಸೋದ್ರಿಂದ ಈ ರೀತಿಯ ವೈರಾಣುಗಳು ಸತ್ತು ಹೋಗುತ್ತವೆ, ಅಥವಾ ನೀವು ತಂಬಾಕು ಬಳಕೆಯಿಂದ ಅಥವಾ ಸಿಗರೆಟ್ ಸೇವನೆಯಿಂದ ಕೋವಿಡ್ ಬರದೆ ತಡೆಗಟ್ಟಬಹುದು ಅನ್ನುವಂಥದ್ದು ಶುದ್ಧ ಸುಳ್ಳು. ತಂಬಾಕು ಬಳಕೆದಾರರಲ್ಲಿ ಕೋವಿಡ್ ಬರುವಂಥದ್ದು, ನಾನು ತುಂಬಾ ದೀರ್ಘವಾಗಿ ಇದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ವಿಶ್ವ ಆರೋಗ್ಯ ಸಂಸ್ಥೆಯು ಸಹ ಇಂತಹ ರೂಮರ್ಸ್ ಬಂದಾಗ ಕ್ಲಿಯರ್ ಆಗಿ ಹೇಳ್ತು, ತಂಬಾಕು ಬಳಕೆದಾರರಲ್ಲಿ ಕೋವಿಡ್ ಬರುವಂತಹ ಅವಕಾಶಗಳು ಹೆಚ್ಚಿರುತ್ತೆ. ಒಂದು, ತಂಬಾಕು ಬಳಕೆದಾರರಲ್ಲಿ ಒಂದು ವೇಳೆ ಕೋವಿಡ್ ಕಂಡು ಬಂದರೆ ಅವರು ಬೇರೆಯವರಿಗಿಂತಲೂ ಹೆಚ್ಚು ಸಿವಿಯಾರಿಟೀಸ್ಗೆ ತುತ್ತಾಗ್ತಾರೆ. ಕೇಳುಗರಿಗೆ ಯಾರಿಗಾದ್ರೂ ಇಂತಹ ಸಂದೇಶಗಳು ಎಲ್ಲಾದ್ರೂ ಬಂದ್ರೆ ದಯವಿಟ್ಟು ಇಂತಹ ಸಂದೇಶಗಳನ್ನ ಫಾರ್ವರ್ಡ್ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಇಂತಹ ಸಂದರ್ಭದಲ್ಲಿ ನಾವು ಅಥೆಂಟಿಕ್ ಇನ್ಫಾರ್ಮೇಶನ್ಗೆ ಸ್ಟಿಕ್ ಆನ್ ಆಗುವಂಥದ್ದು ತುಂಬಾ ಮುಖ್ಯ. ಈ ಮಾಹಿತಿ ಎಲ್ಲಿಂದ ಬರ್ತಾ ಇದೆ, ಇದನ್ನ ಯಾರು ಕಳ್ಸಿದ್ರು. ತುಂಬಾ ಸಲ ಯಾವ್ದೋ ಡಾಕ್ಟರ್ ಹೆಸರು ಹಾಕ್ಬಿಟ್ಟು ಕಳಿಸ್ತಾರೆ. ಸೊ ಆ ರೀತಿ ನಂಬಬೇಡಿ. ನಿಮ್ಗೆ ಮಾಹಿತಿ ಬೇಕು ಅಂದಾಗ ಸರ್ಕಾರ ಇದಕ್ಕೋಸ್ಕರ ಅನೇಕ ಕೆಲಸಗಳನ್ನ ಮಾಡ್ತಾ ಇದೆ. ವಿ ಶುಡ್ ಅಪ್ರಿಶಿಯೇಟೆಡ್. ಹೆಲ್ಪ್ ಲೈನ್ಗಳಿರಬಹುದು, ಮೈ ಗವರ್ಮೆಂಟ್ ಆಪ್ಸ್ ಇರಬಹುದು, ಮತ್ತೆ ಪೇಜ್ಗಳಿರಬಹುದು. ಅದರ ಫೇಸ್ಬುಕ್ ಪೇಜಸ್ ನಲ್ಲಿ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಮಾಹಿತಿ ಎಲ್ಲಿಂದ ಬಂತು ಅನ್ನೋದನ್ನ ತಿಳಿಯದೆ ಯಾವುದೇ ಮಾಹಿತಿಯನ್ನ ನಂಬಬೇಡಿ. ಮತ್ತೆ ತಂಬಾಕು ತಗೊಳ್ಳೋದ್ರಿಂದ ಕೊರೋನಾ ಬರಲ್ಲ ಅನ್ನುವಂಥ ಏನು ಸುದ್ದಿ ಹಬ್ಬಿದೆ ಅದು ಶುದ್ಧ ಸುಳ್ಳು. ತಂಬಾಕು ಬಳಸೋದ್ರಿಂದ ಕೊರೋನಾ ಬರುವಂತಹ ಅವಕಾಶಗಳು ಸಹ ಹೆಚ್ಚಿರುತ್ತೆ. ನೀವು ಅದನ್ನ ಹಾಕೊಂಡು ಇಲ್ಲಂದ್ರಲ್ಲೇ ಉಗಿಯುವಂಥದ್ದು. ಮತ್ತೆ ಇತ್ತೀಚೆಗೆ ನಾನು ಒಂದು ಪ್ರಕರಣವನ್ನ ನೋಡಿದೆ, ಸಿಗರೆಟ್ ಅನ್ನ ಶೇರ್ ಮಾಡ್ಕೊಳ್ಳುವಂಥದ್ದು. ಈ ರೀತಿಯಿಂದಲೂ ಸಹ ಒಬ್ಬರಿಂದ ಒಬ್ಬರಿಗೆ ಈ ವೈರಾಣು ಹರಡುವ ಅವಕಾಶ ಖಂಡಿತ ಇದೆ. ಜೊತೆಗೆ ಇಮ್ಯುನಿಟಿನೂ ಕಡಿಮೆ ಮಾಡ್ಬಿಡುತ್ತೆ ದೇಹದಲ್ಲಿ. ಖಂಡಿತ. ನೋಡಿ, ನೀವು ತಂಬಾಕು ಬಳಸೋರಲ್ಲಿ ಕೇಳಿ ತುಂಬಾ ಜನ ಹೇಳುವಂತಹ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ನಂಗೆ ಹಸಿವಾಗೋದಿಲ್ಲ ಸರ್. ಹಸಿವು ಕಡಿಮೆ ಆಗೋಗಿದೆ ತಂಬಾಕು ಬಳಸೋಕ್ ಶುರು ಮಾಡಿದಾಗಿಂದ. ಇದು ಒಂದು ದೊಡ್ಡ ಸಮಸ್ಯೆ. ಮತ್ತೆ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ನೀವು ಈ ರೋಗಕ್ಕೆ ತುತ್ತಾಗುವ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ತುಂಬಾ ಈಗ ನೋಡಿ, ನೀವ್ ಅರ್ಥ ಮಾಡ್ಕೊಳ್ಳಿ ಕೇಳುಗರು, ಈಗ ತಂಬಾಕು ಬಳಸೋದ್ರಿಂದ ಬರುವಂತಹ ಆರೋಗ್ಯ ಸಮಸ್ಯೆಗಳು ಮೇಜರ್ ಆಗಿ ಎಲ್ಲಿ ಲಂಗ್ಸ್ ಅಲ್ಲಿ. ಕೋವಿಡ್ ಬರ್ತಾ ಇರುವಂತಹ ಆರೋಗ್ಯ ಸಮಸ್ಯೆಯಲ್ಲಿ ಅದು ಸಹ ಲಂಗ್ಸ್ ಅಲ್ಲಿ ಥ್ರೋಟ್ ಅಲ್ಲಿ ಈ ರೀತಿಯಾದಂತಹದ್ದು. ಸೊ ಈ ರೀಜನ್ಸ್ ಕಾಮನ್. ಈಗ ಆಲ್ರೆಡಿ ತುಂಬಾ ಜನರಲ್ಲಿ ನಿಮ್ಮ ಲಂಗ್ಸ್ ಹಾಳಾಗಿದೆ ಅಂದ್ರೆ ಕೋವಿಡ್ ಬಂದು ಮತ್ತೆ ಹಾಳಾಗುತ್ತೆ, ಇನ್ನೂ ಹೆಚ್ಚಾಗಿ ಹಾಳಾಗುತ್ತೆ. ಹಾಗಾಗಿ ಬಹುಶಃ ಈ ವರ್ಷ ಏನಿದೆ 2021 ನೀವೆಲ್ಲರೂ ತಂಬಾಕು ಬಿಡಬೇಕು ಅಂದ್ಕೊಂಡ್ರೆ ಇದು ರೈಟ್ ಟೈಮ್. ಈ ಕೋವಿಡ್ನಿಂದಾಗಿ ಅನೇಕ ಸಾವು ನೋವುಗಳಾಗಿದೆಯಲ್ಲ, ಬಹುಶಃ ಎಲ್ಲೋ ಒಂದ್ ಕಡೆ ಈ ತಂಬಾಕು ಸೇವನೆ ಅಥವಾ ಈ ತಂಬಾಕಿಗೆ ಸಂಬಂಧಪಟ್ಟ ವಸ್ತುಗಳ ಸೇವನೆಯಿಂದಾನು
ಅವರಿಗೆ ಕೋಮಾರ್ಬಿಡಿಟೀಸ್ ಇದ್ದಂಥವ್ರು ಕೂಡ ಸತ್ತಿರೋ, ಅವ್ರು ಬಿಟ್ಟ ಮೇಲೂ ಅದರ ಎಫೆಕ್ಟ್ ಇರುತ್ತಲ್ಲ ಸ್ವಲ್ಪ ವರ್ಷ, ಆ ಟೈಮ್ನಲ್ಲಿ ಅವ್ರಿಗೆ ಕೋವಿಡ್ ಅಟ್ಯಾಕ್ ಆಗಿ ಸತ್ತಿರೋ ಸಂದರ್ಭಗಳಿರ್ಬೋದು. ಬಿಟ್ಟ ನೆಕ್ಸ್ಟ್ ಡೇನೆ ನೀವು ಹೆಚ್ಚು ಹೆಚ್ಚು ಸೇಫ್ ಆಗ್ತಾ ಬರ್ತೀರಿ. ಮೊದಲನೇದು ಅಂದ್ರೆ ಬಿಟ್ಟ ಮೇಲೆ ಮೊದಲನೇ 1-2 ವಾರಗಳಲ್ಲಿ ನಿಮ್ಮ ಉಸಿರಾಟದ ಬೆಟರ್ ಆಗ್ತಾ ಹೋಗುತ್ತೆ. ಮತ್ತೆ ಒಂದು 3 ತಿಂಗಳು 9 ತಿಂಗಳ ಸಮಯದಲ್ಲಿ ನಿಮ್ಮ ಲಂಗ್ಸ್ ಕ್ಲಿಯರ್ ಆಗ್ತಾ ಬರುತ್ತೆ. ಅದಕ್ಕಾಗಿ ಅವ್ರು ಏನಾದ್ರೂ ಔಷಧಿಗಳು ಸೇವಿಸ್ಬೇಕಾ? ಏನು ಬೇಡ, ನೀವು ತಂಬಾಕು ಬಿಡುವುದೇ ನಿಮ್ಮ ದೇಹಕ್ಕೆ ದೊಡ್ಡ ಔಷಧಿ. ನೀವು ಯಾವಾಗ ತಂಬಾಕು ಬಿಡ್ತೀರಿ ಅದಕ್ಕೊಂದಷ್ಟು ಟೈಮ್ ಲೈನ್ ಇರುತ್ತೆ. ಅಂದ್ರೆ ಒಂದು ವರ್ಷದಲ್ಲಿ ನಿಮ್ಮ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಆಗುವಂತಹ ಅವಕಾಶಗಳು ಅರ್ಧದಷ್ಟು ಕಡಿಮೆ ಆಗುತ್ತೆ ನೀವು ಬಿಟ್ಟ 1 ವರ್ಷದಲ್ಲಿ. ಸೊ ನೀವು ಬಿಟ್ಟ ದಿನದಿಂದಲೇ ನಿಮ್ಮ ದೇಹ ಅದನ್ನ ಶುಚಿ ಮಾಡ್ತಾ ಬರುತ್ತೆ. ನೀವು ಬಿಡುವಂಥದ್ದೇ ದೇಹಕ್ಕೆ ದೊಡ್ಡ ಮೆಡಿಸಿನ್. ಇನ್ನು ನೀವು ನ್ಯಾಷನಲ್ ಟೊಬ್ಯಾಕೋ ಕ್ವಿಟ್ ಲೈನ್ ಸರ್ವಿಸಸ್ ನ ಆಪ್ತ ಸಮಾಲೋಚಕರು. ಹೌದು, ಏನಿದು ನ್ಯಾಷನಲ್ ಟೊಬ್ಯಾಕೋ ಕ್ವಿಟ್ ಲೈನ್? ಆರೋಗ್ಯ ಇಲಾಖೆ ಅಂದ್ರೆ ದೇಶದ ಕೇಂದ್ರ ಸರ್ಕಾರದ ಆರೋಗ್ಯ ಸಂಪನ್ಮೂಲ ಇಲಾಖೆಯ ಒಂದು ಒಳ್ಳೆಯ ಇನಿಷಿಯೇಟಿವ್. ಏನಪ್ಪಾ ಅಂದ್ರೆ, ಈಗ ತಂಬಾಕು ಬಳಕೆದಾರರಿಗೆ ಈ ರೀತಿಯ ಏನು ಕೌನ್ಸಿಲಿಂಗ್ ಸಿಗುತ್ತೆ ಅಥವಾ ಮೆಡಿಕಲ್ ಕೇರ್ ಸಿಗುತ್ತೆ ಅನ್ನುವಂಥದ್ದು ನಗರ ಪ್ರದೇಶಗಳ ಜನರಿಗೆ ಅಥವಾ ವಿದ್ಯಾವಂತರಿಗೆ ಗೊತ್ತು. ಆದರೆ ಇಲ್ಲಿ ನಾವು ನೋಡಬೇಕಾದಂಥದ್ದು, ತುಂಬಾ ಜನ ಅವಿದ್ಯಾವಂತರು, ಅನಕ್ಷರಸ್ಥರು, ಅಲ್ಲಿಯೂ ಸಹ ಇದರ ಬಳಕೆ ಇದೆ. ಅವರಿಗೆಲ್ಲ ಯಾವ ರೀತಿ ಸಹಾಯ ಮಾಡಬೇಕು? ಯಾವ್ದ್ಯಾವುದೋ ಮೂಲೆಯಲ್ಲಿರುವಂತಹ ಜನರು. ಈಗ ನಮ್ಗೆಲ್ಲರಿಗೂ ಇರುವಂತಹ ಕನೆಕ್ಟಿವಿಟಿ ಮೊಬೈಲ್. ತಂಬಾಕು ಪ್ಯಾಕೆಟ್ನ ಮೇಲೆ ಒಂದು ಸಂಖ್ಯೆ ಇದೆ, 1800112356. ಸಿಗರೆಟ್ ಪ್ಯಾಕೆಟ್, ಗುಟ್ಕಾ ಪ್ಯಾಕೆಟ್, ಈ ರೀತಿ ಪ್ರತಿಯೊಂದು ಪ್ಯಾಕೆಟ್ನ ಮೇಲೂ ಆ ಸಂಖ್ಯೆ ಇದೆ. ಆ ಸಂಖ್ಯೆಗೆ ಯಾರಾದರೂ ಕರೆ ಮಾಡಿದಾಗ ಆ ಹೆಲ್ಪ್ಲೈನ್ನಲ್ಲಿ ಆಯ್ಕೆಗಳು ಕೇಳುತ್ತೆ. ಅಂದರೆ ನಿಮಗೆ ಯಾವ ಭಾಷೆ ಬೇಕು, ಕನ್ನಡ, ತೆಲುಗು, ಹಿಂದಿ, ತಮಿಳ್, ಇಂಗ್ಲಿಷ್, ಯಾವ ಭಾಷೆ ಬೇಕೋ ನೀವು ಆಯ್ಕೆ ಮಾಡಿಕೊಂಡಾಗ ಆಪ್ತ ಸಮಾಲೋಚಕರೊಬ್ಬರು ಆ ಕಾಲನ್ನು ಸ್ವೀಕರಿಸ್ತಾರೆ. ನಿಮ್ಮ ಅಭ್ಯಾಸ ಏನಿದೆ, ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ, ಯಾವ ರೀತಿ ಬಳಸ್ತೀರಿ, ಯಾವ ಸಮಯದಲ್ಲಿ ಬಳಸ್ತೀರಿ, ಈ ವಿವರಗಳನ್ನೆಲ್ಲ ತಿಳ್ಕೊಂಡು ನಿಮಗೆ ಉಚಿತವಾಗಿ, ಇದನ್ನು ನಾನು ಮೆನ್ಷನ್ ಮಾಡಬೇಕು, ಉಚಿತವಾಗಿ ನಿಮಗೆ ಮಾರ್ಗದರ್ಶನವನ್ನ ಫೋನ್ನಲ್ಲೇ ಕೊಡ್ತಾರೆ. ನೀವು ಯಾರು ಆಸ್ಪತ್ರೆಗೆ ಬರಬೇಕಾದಂತಹ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದನ್ನ ಮನೆಯಲ್ಲಿಯೇ ಮಕ್ಕಳಿರ್ತಾರೆ, ಅವ್ರಿಗೆ ಅಪ್ಪ ಅಮ್ಮಂಗೆ ಹೇಳಲಿಕ್ಕೆ ಭಯ, ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ನನ್ನನ್ನು ಆಸ್ಪತ್ರೆಗೆ ಎಸ್ ಅವ್ರಿಗೆ ಈ ಹೆಸಿಟೇಷನ್ ಇರುತ್ತೆ, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಸೊ ಅಂತಹ ಮಕ್ಕಳು ಸಹ ಇಂತಹ ಹೆಲ್ಪ್ ಲೈನಿಗೆ ಕಾಲ್ ಮಾಡಬಹುದು. ಸೊ ಈ ಹೆಲ್ಪ್ ಲೈನ್ ಇಂದ ತುಂಬಾ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಮತ್ತೆ ಪ್ಯಾಕೆಟ್ ನ ಮೇಲಿರೋದ್ರಿಂದ ಪ್ರತಿಯೊಂದು ಬಾರಿ ಅವರು ಬಳಸಿದಾಗ್ಲೂ ಸಹ ಅದು ಅವ್ರಿಗೆ ನೆನಪಿಸ್ತಾ ಹೋಗುತ್ತೆ. ಹಾಗಾದ್ರೆ ಇನ್ಮೇಲೆ ಆ ಪ್ಯಾಕೆಟ್ ಮೇಲೆ ಇರೋದು ಯಾವುದೇ ಕಸ್ಟಮರ್ ಕೇರ್ ನಂಬರ್ ಅಲ್ಲ, ನ್ಯಾಷನಲ್ ಟೊಬ್ಯಾಕೋ ಕ್ವಿಟ್ ಲೈನ್ ಸರ್ವಿಸಸ್ ನಂಬರ್ ಅನ್ನೋದನ್ನ ಹೆಚ್ಚು ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ತುಂಬಾ ಜನ ಅದನ್ನ ಗಮನಿಸಿಯೂ ಇರೋದಿಲ್ಲ. ಮತ್ತೆ ನಮ್ಮ ದೇಶದಲ್ಲಿ ಯಾವ ರೀತಿ ಅಭ್ಯಾಸ ಇದೆ ಅಂದ್ರೆ, ಕೆಲವರು ಒಂದೊಂದು ಸಿಗರೆಟ್ ಅನ್ನ ಬಿಡಿಯಾಗಿ ತಗೋತಾರೆ, ಅವ್ರಿಗೆ ಇದರ ಮೇಲೆ ನಂಬರ್ ಇದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸೊ ಈಗ ಕೇಳುಗರು ಮಾಡಬಹುದಾದಂತಹ ಒಂದು ಉತ್ತಮವಾದ ಕೆಲಸ ಏನಪ್ಪಾ ಅಂದ್ರೆ, ಈ ಸಂಖ್ಯೆಯ ಬಗ್ಗೆ ಅವೇರ್ನೆಸ್ ಮೂಡಿಸಿ, ನಿಮ್ಮ ಪಕ್ಕದಲ್ಲಿ ಯಾರಾದ್ರೂ ಸಿಗರೆಟೋ ಗುಟ್ಕಾನೋ ಬಳಸ್ತಾ ಇದ್ದಾಗ ಅವ್ರಿಗೆ ಕೇಳಿ, ಈ ನಂಬರ್ ಯಾವಾಗಾದ್ರೂ ಅವ್ರು ಕಾಲ್ ಮಾಡಿದ್ರ ಅವ್ರನ್ನ ಈ ನಂಬರಿಗೆ ಕಾಲ್ ಮಾಡ್ಲಿಕ್ಕೆ ಪ್ರೋತ್ಸಾಹಿಸಿ. ಈ ರೀತಿ ಮಾಡೋದ್ರಿಂದ ನೀವು ಇನ್ಯಾರ್ದೋ ಲೈಫಲ್ಲಿ ಬಿಡ್ಲಿಕ್ಕೆ ಸಹಕಾರ ಮಾಡಬಹುದು. ಸೊ ಇದು ಒಂದು ಒಳ್ಳೆಯ ಅವಕಾಶ. ಯಾವುದೇ ರೀತಿಯ ಹಣ ಖರ್ಚಾಗೋದಿಲ್ಲ ಅವ್ರಿಗೆ, ಫ್ರೀಯಾಗಿ. ಇದು ನಂಬರ್ ಸಹ ಟೋಲ್ ಫ್ರೀ ನಂಬರ್, ಸೊ ಅವ್ರಿಗೆ ಟೆಲಿಫೋನ್ ಬಿಲ್ ಸಹ ಬರೋದಿಲ್ಲ. ಸೊ ಈ ನಂಬರ್ನ ತುಂಬಾ ಜನ ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಹಾಗಾದ್ರೆ ಇನ್ನೊಂದ್ಸಲ ನಂಬರ್ ಹೇಳ್ತೀರಾ? ಖಂಡಿತ. 1800112356 1800112356 1800112356. ತುಂಬಾ ಸುಲಭ ನೆನ್ಪಿಟ್ಕೊಳ್ಳಿಕ್ಕೆ. 112356 ಅಷ್ಟೇ. ಅದಕ್ಕೆ ಮುಂಚೆ 1800 ಹಾಕಿದ್ರೆ ಆಯ್ತು. ಇದೇ ನಂಬರ್ ಏನೋ ಸುಲಭ, ಆದ್ರೆ ಮನಸ್ಸು ಮಾಡ್ಬೇಕಾಗಿರೋದು ತುಂಬಾ ಕಷ್ಟ ಅಲ್ವೇ? ಹೌದು. ನೋಡಿ, ತುಂಬಾ ಜನ ಅನ್ಕೋತಾರೆ, ಇದಕ್ ಮಾಡ್ಲಾ ಬೇಡವಾ, ಇವತ್ ಮಾಡ್ಲಾ ನಾಳೆ ಮಾಡ್ಲಾ, ಅಥವಾ ಮುಂದಿನ ತಿಂಗಳು ನನ್ನ ಬರ್ಡೇ ಇದೆ ಅವತ್ ಮಾಡ್ಲಾ. ಸೊ ಈ ರೀತಿಯ ಒಂದಷ್ಟು ಜನರನ್ನ ನಾನು ನೋಡಿರ್ತೀನಿ. ನೀವ್ ಅರ್ಥ ಮಾಡ್ಕೊಳ್ಳಿ, ನೀವು ಪೋಸ್ಟ್ಪೋನ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ, 1 ವರ್ಷದ ಅಭ್ಯಾಸ
2 ವರ್ಷದ ಅಭ್ಯಾಸ ಆಗುತ್ತೆ. 1 ತಿಂಗಳ ಅಭ್ಯಾಸ 2 ತಿಂಗಳ ಅಭ್ಯಾಸ ಆಗುತ್ತೆ. ನೀವ್ ಅರ್ಥ ಮಾಡ್ಕೊಳ್ಳಿ, ಈಗ 1 ವರ್ಷದ ಅಭ್ಯಾಸ ಬಿಡ್ಲಿಕ್ಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀರಿ. ನೀವ್ ಇದನ್ನ ಮುಂದೆ ತಳ್ತಾ ಹೋದಾಗ 2 ವರ್ಷದ ಅಭ್ಯಾಸ ಆದಾಗ ಇದ್ರ ಡಬಲ್ ಕಷ್ಟ ಪಡ್ತೀರಿ ಅಲ್ವಾ. ಸೊ ಹಾಗಾಗಿ ಅದನ್ನ ಮುಂದಕ್ಕೆ ಹಾಕೋ ಬದಲು ಇವತ್ತೇ ಕಾಲ್ ಮಾಡಿ. ಇದು ಪ್ರತಿದಿನ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಸಹಾಯವಾಣಿ ಓಪನ್ ಇರುತ್ತೆ. ಭಾನುವಾರದ ಬದಲಾಗಿ ಸೋಮವಾರ ಇದರ ರಜಾ ದಿನ ಇರುತ್ತೆ. ಸೊ ಸೋಮವಾರದ ಹೊರತುಪಡಿಸಿ ನೀವು ಆರಾಮಾಗಿ ಕೂತು ಮನೆಯಲ್ಲಿ ಭಾನುವಾರನೂ ಕಾಲ್ ಮಾಡಬಹುದು. ಮತ್ತೆ ಇನ್ನು ಮುಖ್ಯವಾಗಿ ಈ ರಾಷ್ಟ್ರೀಯ ಹಬ್ಬಗಳಿರಬಹುದು, ಬೇರೆ ಬೇರೆ ರೀತಿಯ ರಜಾ ದಿನಗಳು ಸಹ ಈ ಸೇವೆ ಲಭ್ಯ ಇದೆ. ನೀವು ಯಾವ್ದೋ ಇಂಡಿಪೆಂಡೆನ್ಸ್ ಡೇನೋ ರಿಪಬ್ಲಿಕ್ ಡೇ ದಿನ ಸಹ ಇದಕ್ಕೆ ಕಾಲ್ ಮಾಡಿ ಬಿಡಬಹುದು. ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಆ ದಿನ ಇನ್ನು ಹೆಚ್ಚಾಗಿ ಜನರು ಬಿಡುವಾಗಿರ್ತಾರೆ, ಅವ್ರಿಗೆ ಉತ್ತೇಜನ ಕೊಡ್ಲಿಕ್ಕೆ ಇದು ಒಳ್ಳೆಯ ಸಮಯ. ನೋಡಿ ಕೇಳುಗರೆ, ಇಷ್ಟೆಲ್ಲ ಸಹಾಯ ಹಸ್ತವನ್ನ ಚಾಚಿರುವಾಗ ನೀವು ಯಾಕೆ ಒಂದು ಸಲ ಮನಸ್ಸು ಮಾಡಬಾರ್ದು? ದುಶ್ಚಟಗಳಲ್ಲಿ ಬೀಳೋದಕ್ಕೆ ನಿಮ್ಮನ್ನ ನೀವು ತಡೆಗಟ್ಕೋಬಹುದು. ದುಶ್ಚಟ ಇರೋಂಥವ್ರು ಕೂಡ ಇದರಿಂದ ಹೊರಬರೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ಬೋದು. ನೀವು ಮನಸ್ಸು ಮಾಡಿ, ಮಾರ್ಗವನ್ನ ನಾವು ಮಾಡಿಕೊಡ್ತೇವೆ. ಅದ್ಭುತ. ಊಟ ಮಾಡ್ರೋ ದಯವಿಟ್ಟು ಫೋನು ಬಿಸಾಕ್ಬಿಟ್ಟು ಮೆಸೇಜು ಒತ್ತೊತ್ತಿ ಮುರಿದೋದು ಹೆಬ್ಬೆಟ್ಟು ದೊಡ್ಡೋರು ಹೇಳೋದನ್ನ ಕೇಳೋದು ಬಿಟ್ಬಿಟ್ಟು ಲ್ಯಾಪ್ಟಾಪು ಎತ್ಕೊಂಡು ಹೋಯ್ತಾರ ಟಾಯ್ಲೆಟ್ಟು. ಹಿರಿಯರು ಮಾಡತನ್ನ ನೀವೇನ್ ಮಾಡಿರಿ ತಿರ್ಗಾ? ಹಿರಿಯರು ಮಾಡತನ್ನ ನೀವೇನ್ ಮಾಡಿರಿ ತಿರ್ಗಾ? ಇಂಟರ್ನೆಟ್ ನೋಡ್ಬಿಟ್ಟು ಬೆಟ್ಟ ಎತ್ತಿದ್ದು ಸಾಕು, ಊಟ ಮಾಡ್ರೋ. ನಮ್ಮ ಕಾಲದಲ್ಲಿ ದಿನವೋ ಬೇಗ ಮಲಗಿ ಬೇಗ ಎದ್ದು ಸ್ಕೂಲಿಗೆ ಹೋಗಿ ಸಂಜೆ ಮನೆಗೆ ಬರ್ತಿದ್ದೋ. ನಮ್ಮ ಮನೆಯ ಹುಡುಗ ಇಂದು ಫ್ರೆಂಡ್ಸ್ ಜೊತೆಗೆ ಜ್ಯೂಸು ಕುಡಿದು ವಾಸನೆ ಹೋದ ಮ್ಯಾಲೆ ಮನೆಗೆ ಬರೋದು. ಯಾವ್ದು ಮಗನ ಸ್ಪೆಷಲ್ ಕ್ಲಾಸು, ನಾವು ನೋಡ್ದೆ ಇರುವ ಕ್ಲಾಸು, ನಾವು ಹಳೆ ದೇವದಾಸು, ನಮ್ಮ ಮುಂದೆ ಬ್ಯಾಡ ಪೋಸು. ಅಜ್ಜಂದ್ರು ಅಪ್ಪನ್ನ ಅಪ್ಪಂದ್ರು ಮಕ್ಕಳನ್ನ ರುಬ್ಬೋದೆ ವೇದಾಂತವೋ. ಹಿರಿಯರ ತಾಕತ್ತು ಹೇಳಬಾರ್ದು. ಆತ್ಮೀಯ ಕೇಳುಗರೆ, ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ನಿಮ್ಹ್ಯಾನ್ಸ್ನ ಕೌನ್ಸಿಲರ್ HJ ಸುಭಾಷ್ ಅವರು ನಮ್ಮ ಜೊತೆ ಇದ್ದಾರೆ. ಸುಭಾಷ್ ಅವರೇ, ಒಂದು ಮುಖ್ಯವಾದ ಪ್ರಶ್ನೆ, ಆಸ್ ಎ ಕೌನ್ಸಿಲರ್ ನಿಮ್ಮ ಹತ್ರ ಅಥವಾ ನಿಮ್ಮಂತಹ ಇನ್ಯಾವುದೇ ಕೌನ್ಸಿಲರ್ ಹತ್ರ ಯಾರಾದರೂ ಈ ವ್ಯಸನ ಬಿಡಬೇಕು, ತಂಬಾಕು ಸೇವಿಸುವ ವ್ಯಸನವನ್ನು ಬಿಡಬೇಕು ಅಂತ ಹೋದಾಗ ಅವ್ರಿಗೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಅಯ್ಯೋ ನಮ್ಮ ವಿಷಯ ಬೇರೆ ಕಡೆ ಲೀಕ್ ಆಗಿಬಿಟ್ರೆ ಹೇಗೆ, ನಾವು ಇಂಥವ್ರು ಬಂದಿದ್ವಿ ಅಂತ ನಮ್ಮ ಸ್ನೇಹಿತರ ಅಥವಾ ಬಂಧು ಬಾಂಧವರ ವಲಯದಲ್ಲಿ ಗೊತ್ತಾಗ್ಬಿಟ್ರೆ ಹೇಗೆ ಅನ್ನೋ ಒಂದು ಹೆಸಿಟೇಷನ್ನಿಂದ ಕೂಡ ಅವರು ನಿಮ್ಮ ಹತ್ರ ಬರದೇ ಇರ್ಬೋದು. ಇದಕ್ಕೇನು ಹೇಳ್ತೀರಾ ನೀವು? ನೋಡಿ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಒಂದು, ನೀವು ಗೌಪ್ಯವಾಗಿ ಬಳಸುವಂಥವರಲ್ಲಿ ಈ ರೀತಿಯಾದಂತಹ ಒಂದು ಗೊಂದಲ ಇರುತ್ತೆ. ಈಗ ಆಪ್ತ ಸಮಾಲೋಚನೆಗೆ ಅಥವಾ ನೀವು ಹಾಸ್ಪಿಟಲ್ಸಿಗೆ ಬಂದಾಗ, ಹೆಲ್ಪ್ಲೈನ್ಸಿಗೆ ಕಾಲ್ ಮಾಡಿದಾಗ ನಿಮ್ಮ ಯಾವುದೇ ಮಾಹಿತಿಯನ್ನು ಕೇವಲ ತಂಬಾಕಿಗೆ ಸಂಬಂಧಪಟ್ಟಂತಹ ಆಪ್ತ ಸಮಾಲೋಚನೆ ಮಾತ್ರ ಅಲ್ಲ, ಬೇರೆ ಯಾವುದೇ ರೀತಿಯ ಆಪ್ತ ಸಮಾಲೋಚನೆಯನ್ನು ತಗೊಂಡಾಗ ನಿಮ್ಮ ಮಾಹಿತಿಯನ್ನು ನಾವು ಅತ್ಯಂತ ಗೌಪ್ಯವಾಗಿಟ್ಕೊಂಡಿರ್ತೀವಿ. ಅದನ್ನು ಬೇರೆಯವ್ರ ಹತ್ರ ಚರ್ಚೆ ಮಾಡೋದು ಅಥವಾ ಬೇರೆ ಕೌನ್ಸಿಲರ್ಸ್ ಹತ್ರ ನಿಮ್ಮ ಬಗ್ಗೆ ಮಾತಾಡುವಂಥದ್ದು, ಆ ರೀತಿಯ ಯಾವುದನ್ನು ಸಹ ನಾವು ಮಾಡೋದಿಲ್ಲ. ಆ ಎಥಿಕ್ಸನ್ನು ಖಂಡಿತ ಎಲ್ಲ ಕೌನ್ಸಿಲರ್ಸ್ ಪ್ರಪಂಚದಾದ್ಯಂತ ಫಾಲೋ ಮಾಡ್ತಾರೆ. ಇದು ಒಂದು. ಎರಡನೇದು ನೋಡಿ, ನೀವು ಆಪ್ತ ಸಮಾಲೋಚನೆ ತಗೊಂಡು ಬಿಟ್ರಿ ಅನ್ನುವಂತಹ ಮಾಹಿತಿ ಗೊತ್ತಾದರೆ
ಆಗುವ ಮುಜುಗರಕ್ಕಿಂತಲೂ ನೀವು ತಂಬಾಕು ಬಳಸ್ತಾ ಇದ್ದೀರಿ ಇನ್ನೂ ಬಿಟ್ಟಿಲ್ಲ ಅಂದ್ರೆ ಆಗುವಂತಹ ಮುಜುಗರ ತುಂಬಾ ಹೆಚ್ಚು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಸಮಾಜದಲ್ಲಿ ಯಾರೋ ಏನೋ ಅಂದ್ಕೋತಾರೆ ಅನ್ನೋದಕ್ಕಿಂತಲೂ ನೀವು ಆಪ್ತ ಸಮಾಲೋಚನೆ ತಗೊಂಡು ಬಿಟ್ಟಾಗ ನೀವು ಧೈರ್ಯವಾಗಿ 4 ಜನಕ್ಕೆ ಹೇಳ್ಬಹುದು, ನಂಗೆ ಅಭ್ಯಾಸ ಇತ್ತು, ನಾನು ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಸಾಲನ್ನ ಇಟ್ಕೊಂಡಿದೆ, ಕ್ವಿಟ್ಟರ್ಸ್ ಆರ್ ವಿನ್ನರ್ಸ್. ಯಾರು ಬಿಡ್ತೀರಿ ಅವರು ಜೀವನದಲ್ಲಿ ವಿಜೇತರಾಗ್ತೀರಿ. ಸೊ ಹಾಗಾಗಿ ಆ ರೀತಿಯ ಯಾವುದೇ ಗೊಂದಲಗಳನ್ನು ಇಟ್ಕೋಬೇಡಿ, ದಯವಿಟ್ಟು ತಂಬಾಕನ್ನ ಬಿಡಿ. ಅದರಿಂದ ನಿಮ್ಮ ಜೀವನಕ್ಕೆ ತುಂಬಾ 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 ಅನುಕೂಲಗಳಿದೆ. ಮತ್ತೆ ಜೀವನ ಈ ಒಂದು ಅಭ್ಯಾಸವನ್ನ ತ್ಯಜಿಸುವುದರಿಂದ ಬದಲಾಗುತ್ತೆ. ಅದ್ಭುತ. ಈಗ ಆಸ್ ಅ ಸೊಸೈಟಿ, ಸಾಮಾಜಿಕ ಜವಾಬ್ದಾರಿಯುಳ್ಳ ನಾಗರಿಕರು ಹೇಗೆ ನಡ್ಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕಪ್ಪ ಅಂದ್ರೆ ತುಂಬಾ ಸಲ ಕಾಲೇಜ್ಗಳಲ್ಲಿರಬಹುದು ಅಥವಾ ಆಫೀಸ್ಗಳಲ್ಲಿರಬಹುದು ಯಾರೋ ತಂಬಾಕು ಈ ರೀತಿಯ ಅಭ್ಯಾಸಗಳಿಲ್ಲ, ಯಾರೋ ಆಲ್ಕೋಹಾಲ್ ಕುಡಿಯೋದಿಲ್ಲ, ಯಾರೋ ಸಿಗರೆಟ್ ಸೇದೋದಿಲ್ಲ ಅಂದ್ರೆ ಅವರನ್ನ ಕೀಳರಿಮೆಯಿಂದ ನೋಡುವಂಥದ್ದು ಅಥವಾ ಇದೇ ಜೀವನ ಅನ್ನುವಂತೆ ಪ್ರತಿಯೊಬ್ಬರಿಗೂ ಅದನ್ನ ಪ್ರತಿಬಿಂಬಿಸುವಂಥದ್ದನ್ನ ಖಂಡಿತ ಎಲ್ಲರೂ ಬಿಡಬೇಕು. ಯಾರು ಇಂತಹ ಅಭ್ಯಾಸಗಳು ಹೊಂದಿಲ್ಲವೋ ಅವರು ಧೈರ್ಯದಿಂದ ಹೇಳ್ಕೋಬೇಕು, ನಂಗೆ ಈ ರೀತಿ ಯಾವ ಅಭ್ಯಾಸವೂ ಇಲ್ಲ. ಯಾರಾದ್ರೂ ಬಿಡಬೇಕು ಅಂದ್ರೆ ನೀವು ಅವ್ರಿಗೆ ಸಹಕರಿಸುವಂಥದ್ದಿರಬಹುದು. ಈ ರೀತಿಯ ಹೆಲ್ಪ್ ಲೈನ್ ಇತ್ಯಾದಿ ಮಾಹಿತಿಗಳನ್ನ ಜನರಲ್ಲಿ ಹಂಚ್ಕೊಳ್ಳುವಂಥದ್ದಿರಬಹುದು. ನೋಡಿ, ಯಾವ್ದ್ಯಾವ್ದೋ ಮಾಹಿತಿಯನ್ನ ಹಂಚ್ಕೋತೀವಿ, ಏನೇನೋ ಶೇರ್ ಮಾಡ್ತೀವಿ. ಇಂತಹ ಒಳ್ಳೆಯ ಮಾಹಿತಿಯನ್ನ ಹಂಚ್ಕೊಳ್ಳಿ. ಅದು ನಿಮ್ಮ ಸ್ನೇಹಿತರಲ್ಲಿರಬಹುದು, ಕಾಲೇಜಸ್ ಅಲ್ಲಿ ಇರಬಹುದು. ಈಗ ಅನೇಕ ಶಿಕ್ಷಕರು ಅಥವಾ ಶಾಲಾ ಕಾಲೇಜಿನವರು ಈ ಕಾರ್ಯಕ್ರಮವನ್ನು ಕೇಳ್ತಾ ಇರಬಹುದು. ನಿಮ್ಮ ವಿದ್ಯಾರ್ಥಿಗಳಲ್ಲಿ ಅಂಥ ಯಾವುದಾದ್ರೂ ಅಭ್ಯಾಸವಿದ್ರೆ ಅವರನ್ನ ಬೈಯೋದೋ ಹೊಡೆಯೋದೋ ಹೊರಗೆ ಹಾಕೋದೋ ಮಾಡ್ದಲೆ ಅವ್ರಿಗೆ ಈ ಹೆಲ್ಪ್ ಲೈನಿಗೆ ಕಾಲ್ ಮಾಡಿಸಿ ಆಪ್ತ ಸಮಾಲೋಚನೆ ಕೊಡಿಸಿ. ಅವ್ರಿಗೆ ಈ ರೀತಿ ನೀವೊಂದು ಎಜುಕೇಟ್ ಮಾಡಿದಾಗ, ಎಂಪವರ್ ಮಾಡಿದಾಗ ತಂಬಾಕು ಮುಕ್ತ ಸಮಾಜವನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ಆಗುತ್ತೆ. ಎಲ್ಲಾದ್ರೂ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯಾರಾದ್ರೂ ತಂಬಾಕು ಬಳಸ್ತಾ ಇದ್ರೆ ಅವ್ರಿಗೆ ಹೇಳಿ ಇಲ್ಲಿ ಮಾಡಬಾರ್ದು, ಅಥವಾ ಅವ್ರು ಬಿಡಬೇಕು ಅನ್ಕೊಂಡಾಗ ಪ್ಯಾಕೆಟ್ ಮೇಲಿರೋ ನಂಬರಿಗೆ ಕಾಲ್ ಮಾಡ್ಲಿಕ್ಕೆ ಹೇಳಿ. ಇದನ್ನ ನಾವು ಹೆಚ್ಚಾಗಿ ಮೋಟಿವೇಟ್ ಮಾಡಬೇಕು, ಜನರಲ್ಲಿ, ಸಮಾಜದಲ್ಲಿ ಬಿತ್ತರಿಸಬೇಕು. ಇದು ತುಂಬಾ ಮುಖ್ಯವಾಗಿ ಮಾಡಬೇಕು. ಯಾಕಂದ್ರೆ ತಂಬಾಕು ನಿಮ್ಮ ಪಕ್ಕದ ಮನೆಯವರು ಅಥವಾ ನಿಮ್ಮ ನೆರೆಹೊರೆಯವರು ಬಿಟ್ಟಾಗ ಅವ್ರಿಗೆ ಮಾತ್ರ ಉಪಯೋಗ ಆಗೋದಿಲ್ಲ, ನಿಮಗೂ ಉಪಯೋಗ ಆಗುತ್ತೆ. ಯಾಕಂದ್ರೆ ಈ ತಂಬಾಕು ಬಳಸೋದ್ರಿಂದ ಏನಾಗುತ್ತೆ, ತುಂಬಾ ಪರಿಸರ ಮಾಲಿನ್ಯವೂ ಆಗುತ್ತೆ. ತುಂಬಾ ಕೆಮಿಕಲ್ಸ್, ಕಾರ್ಬನ್ ಮೊನಾಕ್ಸೈಡ್ ಇದೆಲ್ಲ ಹೊರಗಡೆ ಸೇರ್ತಾ ಇರುತ್ತೆ. ನಿಮ್ಮ ವಾತಾವರಣವೂ ಸಹ ಆರೋಗ್ಯವಾಗುತ್ತೆ. ಸೊ ಹಾಗಾಗಿ ತಂಬಾಕು ಯಾರಿಗಾದ್ರೂ ಬಿಡಿಸಿದ್ರೆ ಅವರಿಗಷ್ಟೇ ಸಹಾಯ ಮಾಡ್ಕೊಂಡಂತೆಲ್ಲ ನಿಮಗೂ ಸಹ ಅದರಿಂದ ಉಪಯೋಗ ಆಗುತ್ತೆ. ತಂಬಾಕು ಬಿಡೋದ್ರಿಂದ ಮಾನಸಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯ ವಿನ್ನರ್ಸ್ ಆಗಬಹುದು. ಖಂಡಿತ. ಸೊ ಕ್ವಿಟ್ಟರ್ಸ್ ಆರ್ ವಿನ್ನರ್ಸ್. ಥ್ಯಾಂಕ್ ಯು ಸುಭಾಷ್ ಅವರೇ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಂಬಾಕು ರಹಿತ ವ್ಯಕ್ತಿ ಒಬ್ಬ ಆಗಬೇಕು ಅಂತಂದ್ರೆ ಅವನಿಗೆ ಎಷ್ಟೆಲ್ಲ ಲಾಭಗಳಿದೆ ಅನ್ನೋದನ್ನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇವತ್ತು ಈ ಕಾರ್ಯಕ್ರಮ ಒಂದಷ್ಟು ಜನರನ್ನ ತಂಬಾಕು ಬಿಡಲು ಪ್ರೇರೇಪಿಸಿದ್ರು. ನಾವು ನೀಡಿದಂತಹ ಸಮಯ ಮತ್ತೆ ಎಫರ್ಟ್ ತುಂಬಾ ಸಂತೋಷವನ್ನು ನೀಡುತ್ತೆ ನಮಗೆ. ಸೊ ಒನ್ಸ್ ಅಗೇನ್ ಐ ವಾಂಟ್ ಟು ಟೆಲ್ ದ ಟೆಲಿಫೋನ್ ನಂಬರ್ 1800112356. ಈ ನಂಬರ್ ಪ್ಯಾಕೆಟ್ ಮೇಲೆ ಇದೆ. ದಯವಿಟ್ಟು ಇವತ್ತು ನಾವೆಲ್ಲರೂ ಕ್ವಿಟ್ ಮಾಡಲಿಕ್ಕೆ ನಿರ್ಧಾರವನ್ನು. ಹಾಗಾದ್ರೆ ಪ್ರೀತಿಯ ಕೇಳುಗರೆ, ನಿಮ್ಮಲ್ಲಿ ಯಾರೇ ಈ ಚಟಕ್ಕೆ ವ್ಯಸನಿಗಳಾಗಿದ್ರು ಕೂಡ ನೀವು ಕೈಗೆ ಸಿಗರೆಟ್ ಪ್ಯಾಕೆಟ್, ತಂಬಾಕಿನ ಪ್ಯಾಕೆಟ್ ತೆಗೆದುಕೊಂಡಾಗ 1800112356 ಈ ನಂಬರ್ ನೆನಪಿಸ್ಕೊಂಡು ತಕ್ಷಣ ಕಾಲ್ ಮಾಡಿ. ನಿಮಗೆ ಯಾವುದೇ ಚಾರ್ಜಸ್ ಆಗೋದಿಲ್ಲ. ಟೋಲ್ ಫ್ರೀ ನಂಬರ್ ಇದು. ಆಪ್ತ ಸಮಾಲೋಚಕರನ್ನ ನೀವು ಮಾತಾಡಿಸ್ಬೋದು. ನಿಮ್ಮ ಈ ದುಶ್ಚಟದಿಂದ ನೀವು ದೂರ ಆಗಬಹುದು, ಉದ್ಧಾರವಾಗಬಹುದು ಅಂತ ಹೇಳೋಣ ಅಲ್ಲ? ಥ್ಯಾಂಕ್ ಯು ಸುಭಾಷ್. ನಮಸ್ಕಾರ. ನಮಸ್ಕಾರ. ಆತ್ಮೀಯ ಕೇಳುಗರೆ, ಇದುವರೆಗೆ ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ನಿಮ್ಹ್ಯಾನ್ಸ್ ಕೌನ್ಸಿಲರ್ ಸುಭಾಷ್ ಅವರು ನಮ್ಮ ಜೊತೆ ಇದ್ರು. ನಂದನ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ 102.9 FM ಟ್ಯೂನ್ ಮಾಡಿದ್ದೀರಾ.